ಆತ್ಮೀಯ ವೀಕ್ಷಕರೇ, ಶ್ರೀಮಾನ್ ಎನ್ ಮೂತಪ್ರಯ್ಯವರು ಪುತ್ತೂರಿನಲ್ಲಿ ಹುಟ್ಟಿ ಪುತ್ತೂರಿನಲ್ಲಿ ಬೆಳೆದು ಬಳಿಕ ಬ್ಯಾಂಕ್ ಉದ್ಯೋಗಿಯಾಗಿ ಆ ಬಳಿಕ ಉದ್ಯಮದಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿ ಇದೀಗ ಮತ್ತೊಮ್ಮೆ ತಮ್ಮ ಹುಟ್ಟೂರಾದ ಪುತ್ತೂರಿಗೆ ಆಗಮಿಸಿ ಸುಮಾರು 1 ಕೋಟಿ ರೂಪಾಯಿಗಿಂತಲೂ ಮಿಕ್ಕಿದ ಒಂದು ಬ್ರಹ್ಮರಥವನ್ನು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರನಿಗೆ ಸಮರ್ಪಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಹುಟ್ಟೂರಿನ ಬಗ್ಗೆ ಯಾವತ್ತೂ ಅಭಿಮಾನದಿಂದ ಮಾತಾಡುವ ಮೂತಪ್ರಯ್ಯವರು ಇದೀಗ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೂತಪ್ರಯ್ಯವರ ಬದುಕಿನ ಘಟ್ಟಗಳನ್ನು, ಅನುಭವಗಳನ್ನು ಮತ್ತು ಉದ್ದೇಶಗಳನ್ನು ಈಗ ನಮ್ಮ ಮುಂದೆ ಅವರು ತೆರೆದಿಡಲಿಕ್ಕಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್, ತಾವು ಪುತ್ತೂರಿನಲ್ಲೇ ಹುಟ್ಟಿ ಬೆಳೆದು ಇಲ್ಲಿಯೇ ವಿದ್ಯಾಭ್ಯಾಸ ಪಡೆದು ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪುತ್ತೂರಿನ ಕೀರ್ತಿಯನ್ನು ಹೆಚ್ಚಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಬದುಕಿನ ಬೆಳವಣಿಗೆಯಲ್ಲಿ ಮೂಲ ಪ್ರೇರಣೆ ಮತ್ತು ಪಾತ್ರ ಯಾರದು? ನನ್ನ ಬದುಕಿನ ಮೂಲ ಪ್ರೇರಣೆ ಅಂದರೆ ಪುತ್ತೂರು ಮಹಾಲಿಂಗೇಶ್ವರ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಪುತ್ತೂರಲ್ಲೇ ಹುಟ್ಟಿದ್ದು. ಪುತ್ತೂರು ಅಂದರೆ ನನ್ನ ಅಚ್ಚುಮೆಚ್ಚು. ನನ್ನ ಹೈಸ್ಕೂಲು ಮತ್ತು ಫಸ್ಟ್ ಇಯರ್ ಕಾಲೇಜಿವರೆಗೆ ನಾನು ಪುತ್ತೂರಲ್ಲೇ ಸ್ಟಡಿ ಮಾಡಿದ್ದೆ. ಆಮೇಲೆ ನಾನು ಹೊರಗಡೆ ಕಾಲೇಜುಗಳಲ್ಲಿ ಧರ್ಮಸ್ಥಳ ಕಾಲೇಜು, ಶೃಂಗೇರಿ ಕಾಲೇಜು, ಮೈಸೂರು ಕಾಲೇಜು ಇಲ್ಲೆಲ್ಲ ನಾನು ಕಲಿತು ಡಿಗ್ರಿಯನ್ನು ಫಿನಿಷ್ ಮಾಡಿ ವಿಜಯ ಬ್ಯಾಂಕಿಗೆ ಸೇರಿದೆ. ಆದರೂ ಎಲ್ಲಿ ಹೋದರೂ ನನ್ನ ನೆನಪೆಲ್ಲ ಪುತ್ತೂರೇ. ಯಾಕಂದರೆ ಪುತ್ತೂರು ನನಗೆ ಭಾಳ ಚಿರಪರಿಚಿತ. ಪುತ್ತೂರಿನ ಜನರಿಗೂ ನನ್ನ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಮೂತಪ್ರಯ್ಯ ಅಂದರೆ ಪುತ್ತೂರು ಅಂತ ಹೇಳೋದು ಭಾಳ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಬೆಂಗಳೂರು ಹೋದ್ಮೇಲೆ ಸಣ್ಣದರಿಂದಲೇ ಸ್ವಲ್ಪ ಸಾಹಸ ಪ್ರವೃತ್ತಿ ನಂದು. ಸಣ್ಣದಿರುವಾಗ ಸ್ವಲ್ಪ ದುಡುಕಿಕೊಂಡೆಲ್ಲ ಸ್ವಲ್ಪ ತೊಂದರೆಗಳಾಗಿರ್ಬೋದು. ಆದರೆ ಇವಾಗ ನಾನು ಪರಿಪಕ್ವವಾಗಿದ್ದೇನೆ. ಯಾರ ಮೇಲೂ ನನಗೆ ದ್ವೇಷವಿಲ್ಲ. ಎಲ್ಲರನ್ನೂ ನಾನು ಪ್ರೀತಿಸ್ತೇನೆ. ಪ್ರೀತಿಸಿ ಎಲ್ಲರನ್ನೂ ಗೆಲ್ಬೋದು ಅಂತ ಹೇಳೋದು ನನ್ನ ಒಂದು ಯೋಚನೆ. ಮತ್ತು ಸ್ವಾರ್ಥ ಇಲ್ಲ. ಜನರಿಗೆ ಸಹಾಯಗಳನ್ನು ಮಾಡಿದರೆ ಜನರ ಸೇವೆಯೇ ಜನಾರ್ದನನ ಸೇವೆ ಅಂತ ತಿಳ್ಕೊಂಡವನು ನಾನು. ನಮ್ಮ ತಂದೆನೂ ನಮ್ಮ ಊರಲ್ಲಿ ಪಂಚಾಯತ್ ಚೇರ್ಮನ್ ಆಗಿದ್ದರು. ಭಾಳ ಸತ್ಯವಂತ, ಯಾರಿಗೂ ತೊಂದರೆ ಮಾಡಿದಂಥ ವ್ಯಕ್ತಿ ಅಲ್ಲ. ಪುತ್ತೂರಲ್ಲಿರುವ ಎಲ್ರಿಗೂ ಗೊತ್ತಿದೆ. ಸಾಧಾರಣ ತುಂಬ ಜನರಿಗೆ ನನ್ನ ತಂದೆಯ ಬಗ್ಗೆ ಗೊತ್ತಿದೆ. ಒಳ್ಳೆ ಫ್ಯಾಮಿಲಿಯಿಂದ ಬಂದವನು ನಾನು. ಸ್ವಲ್ಪ ಸಣ್ಣ ಕಾಲೇಜಿ ಟೈಮಲ್ಲಿ ಸ್ವಲ್ಪ ದುಡುಕಿದ್ರು, ಮಾಮೂಲು. ಆವಾಗ ಸ್ನೇಹಿತರು. ಆದರೆ ಯಾವತ್ತೂ ನಾನು ನನ್ನ ಸ್ವಂತಕ್ಕೋಸ್ಕರ ಯಾವ ಗಲಾಟೆಯನ್ನು ನಾನು ಮಾಡಿದವನಲ್ಲ. ಸ್ವಲ್ಪ ಜಾಸ್ತಿ ಸ್ನೇಹಿತರಿದ್ದರು. ಎಲ್ಲಿ ಅನ್ಯಾಯ ಆಗ್ತಿತ್ತು ಅಲ್ಲಿ ಹೋಗಿ ಎದುರಿಸ್ತಾ ಇದ್ದೆ. ಆ ಧೈರ್ಯನೇ ನನ್ನನ್ನು ಸ್ವಲ್ಪ ಸಮಯದ ಮಟ್ಟಿಗೆ ಕತ್ಲೆ ಕೋಣೆಯಲ್ಲಿ ತಳ್ಳುವಂತಾಯಿತು. ಸರ್, ಈಗ ನೀವು ಹೇಳ್ತಾ ಇದ್ದೀರಾ ಪ್ರೀತಿಯಿಂದ ಪರಿವರ್ತನೆ ಮತ್ತು ಪ್ರೀತಿಯಿಂದ ಎಲ್ಲರನ್ನ ಗೆಲ್ಬಹುದು. ಈ ನಿಟ್ಟಿನಲ್ಲಿ ನೀವು ಈಗ ಯಾವ ರೀತಿಯಾದ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದೀರಿ ಸರ್? ನಾನು ಸಣ್ಣದರಿಂದಲೇ ನನಗೆ ಸಹಾಯ ಮಾಡುವಂಥ ಗುಣ, ಬಡ ಜನರ ಮೇಲೆ ಭಾಳ ಪ್ರೀತಿ. ನನ್ನ ಊರಲ್ಲೂ ಹಾಗೆ ಜನರಿಗೆಲ್ಲ ನನ್ನ ಬಗ್ಗೆ ನಾನು ಸಹಾಯ ಮಾಡೋದು ಎಲ್ರಿಗೂ ಗೊತ್ತಿತ್ತು. ಈ ಸಾಹಸ ಪ್ರವೃತ್ತಿ ಒಟ್ಟಿಗೆ ಬಡ ಜನರ ಮೇಲೆ ಪ್ರೀತಿ, ಈ ಎರಡೂ ಸೇರಿದಾಗ ಎಲ್ಲಿ ಅಸಹಾಯಕರಿಗೆ ದೌರ್ಜನ್ಯವಾಗ್ತದೆ ಆವಾಗ ನಾವು ಎದುರಿಸೋಕ್ಕೆ ಹೋಗಿ ಒಂದು ಥರ ಮೂಲೆಗೆ ಹೋಗಿದ್ದೆವು. ಈವಾಗ ನಮಗೆ ಆ ಒಂದು ಮನೋಭಾವನೆಯನ್ನು ಹತ್ತಿಕ್ಕಿಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋಕ್ಕಂತೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ನಮ್ಮ ಮನೆಗೆ ಬಂದವರಿಗೆ ಮಾತ್ರ ಸಹಾಯ ಮಾಡೋದಾದರೆ ಆ ಸಹಾಯ ಖಾಲಿ ಸಹಾಯ ಆಗೋದಿಲ್ಲ. ನಾವು ಹೊರಗಡೆನೂ ಸಹಾಯ ಮಾಡಬೇಕು. ದೇವರು ನಮಗೆ ಈಗ ಶಕ್ತಿ ಕೊಟ್ಟಿದ್ದಾರೆ. ನಾವು ಸಂಪಾದನೆ ಮಾಡಿ ಒಂದು ಉನ್ನತ ಮಟ್ಟಕ್ಕೆ ನಾವು ಮುಟ್ಟಿದ್ದೇವೆ. ಈ ಹಣವನ್ನು ನಾವು 10 ಜನರಿಗೆ ಸಹಾಯ ಮಾಡಿದರೆ ಅದು ಸಹಾಯವಾಗ್ತದೆ. ಯಾವಾಗ ಪ್ರತ್ಯುಪಕಾರವನ್ನು ಬಯಸದೆ ಸಹಾಯ ಮಾಡ್ತೇವೆ ಅದು ಸಹಾಯ. ಇವತ್ತು ನಾನು ಈ ಸಹಾಯವನ್ನು ಮಾಡೋಕ್ಕೋಸ್ಕರ ನನಗೊಂದು ಸಂಘಟನೆಯ ಅವಶ್ಯಕತೆ ಇತ್ತು. ಯಾಕಂದರೆ ಎಲ್ಲೆಲ್ಲಿ ಕಷ್ಟಗಳಿದೆ ಅಂತ ಹೇಳೋದನ್ನು ನಾವು ಮನೆಯಲ್ಲಿ ಕೂತು ತಿಳಿಯೋಕ್ಕಾಗಲ್ಲ. ನನಗೆ ಸ್ವಲ್ಪ ಏನು ಪ್ರಾಬ್ಲಮ್ಮು ಅಂದರೆ ನನಗೆ ಸ್ವಲ್ಪ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ. ಸೊ ನಾನು ಸೆಕ್ಯೂರಿಟಿಯನ್ನು ಇಟ್ಕೊಂಡಿದ್ದೇನೆ. ಅದರಿಂದಾಗಿ ಜಾಸ್ತಿ ತಿರುಗಾಡೋಕ್ಕಾಗಲ್ಲ. ಜಾಸ್ತಿ ತಿರುಗಾಡಿದರೆ ಜನ ಭಯಪಟ್ಕೊಳ್ತಾರೆ. ನಮ್ಮ ಸುತ್ತಮುತ್ತ ಗನ್ನುಗಳನ್ನು ನೋಡಿಕೊಂಡು ಜನ ಭಯಪಡ್ತಾರೆ. ಇದಕ್ಕಾಗಿ ನನಗೆ ಎಲ್ಲಿ ಕಷ್ಟಗಳಿದೆ ಅಂತ ಹೇಳೋದನ್ನು ತಿಳಿಯೋಕ್ಕೆ ಜನರು ಬೇಕಿತ್ತು ನನಗೆ. ಅದಕ್ಕಾಗಿ ನಾನೊಂದು ಸಂಘಟನೆಯನ್ನು ಮಾಡಿದ್ದೇನೆ. ಅದೇ ಸಂಘಟನೆ ಇವತ್ತು ಜಯ ಕರ್ನಾಟಕ ಸಂಘಟನೆ. ಸರ್, ಈ ಜಯ ಕರ್ನಾಟಕ ಸಂಘಟನೆ ಈಗ ಯಾವ ಹಂತದಲ್ಲಿದೆ ಮತ್ತು ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ? ನೋಡಿ, ಯಾವುದೇ ಒಂದು ಸಂಘಟನೆ
ಒಂದು ಲೀಡರ್ ಸ್ವಾರ್ಥವಿಲ್ಲದಿದ್ದರೆ ಆ ಸಂಘಟನೆ ಬೆಳೆಯುತ್ತದೆ ಅಂತ ಹೇಳುವಂಥ ಒಂದು ಭಾವನೆ ನಮ್ಮದು. ಸೊ ನಾನು ಯಾವುದೇ ಸ್ವಾರ್ಥವನ್ನು ಇಡದೆ ಒಂದು ಸಂಘಟನೆಯಲ್ಲಿ ನಾನು ಬೆಳೆಸ್ತಾ ಇರೋದರಿಂದಾಗಿ ಇವತ್ತು ನಮ್ಮ ಸಂಘಟನೆ ಸುಮಾರು ಒಂದು 40-50 ಲಕ್ಷ ಜನ ಮೆಂಬರ್ ಇದ್ದಾರೆ. ಎಲ್ಲ ಥರದ ಘಟಕಗಳಿದೆ. ಅಡ್ವೊಕೇಟ್ ಘಟಕ ಇದೆ, ಅಲ್ಪಸಂಖ್ಯಾತರ ಘಟಕ ಇದೆ, ಅಂಗವಿಕಲರ ಘಟಕ ಇದೆ, ವಿದ್ಯಾರ್ಥಿಗಳ ಘಟಕ ಇದೆ, ರೈತರ ಘಟಕ ಇದೆ. ಸುಮಾರು ಒಂದು 50 ಘಟಕಗಳಿದೆ ನಮ್ಮಲ್ಲಿ. ಆ ಘಟಕಗಳಲ್ಲಿ ಅಲ್ಲಲ್ಲಿ ನಾವು ಲೀಡ್ರುಗಳನ್ನು ಬೆಳೆಸ್ತಾ ಇದ್ದೇವೆ. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳಿಗಾಗಲಿ ಯುವಕರಿಗಾಗಲಿ ಲೀಡ್ರಾಗಿ ಬೆಳೆಯೋಕ್ಕೆ ಆಸ್ಪದವಿಲ್ಲ. ಯಾಕಂದರೆ ಇವತ್ತಿನ ರಾಜಕೀಯ ಖಾಲಿ ಒಂದು ವ್ಯಾಪಾರವಾಗೋಗಿದೆ, ಹಣದ ಒಂದು ದಂಧೆ ಆಗೋಗಿದೆ. ರಾಜಕೀಯದಲ್ಲಿ 5 ಕೋಟಿ 10 ಕೋಟಿ 20 ಕೋಟಿ ಖರ್ಚು ಮಾಡಿ ಒಬ್ಬ MLA ಆಗಿ ಬಂದ ಮೇಲೆ ಆ MLAಯಿಂದ ನಾವು ಏನನ್ನು ಬಯಸೋಕ್ಕಾಗ್ತದೆ? ಅವನ ಆ 20 ಕೋಟಿನ ರಿಕವರಿ ಮಾಡೋಕ್ಕೆ ಅವನಿಗೆ 5 ವರ್ಷ ಬೇಕಾಗ್ತದೆ. ಅವನ ಜನರ ಬಗ್ಗೆ ಅನುಕಂಪ ಇರೋದಿಲ್ಲ. ಇನ್ನೊಂದು ಭ್ರಷ್ಟಾಚಾರ, ಎಲ್ಲಿ ಹೋದರೂ ಭ್ರಷ್ಟಾಚಾರ. ಇವತ್ತು ನಾವೊಂದು ಕಷ್ಟಪಟ್ಟು 1 ಎಕರೆ ಜಾಗ ತಗೊಂಡ್ರೆ ಆ ಜಾಗವನ್ನು ನಾವು ರಿಜಿಸ್ಟರ್ ಮಾಡಬೇಕಿದ್ರೂ ಅದಕ್ಕೆ ಲಂಚ ಕೊಡಬೇಕು. ಇವತ್ತೊಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಟ್ ಆಗಬೇಕಿದ್ರೆ ಅಲ್ಲಿಯೂ ಲಂಚ ಕೊಡಬೇಕು. ಒಂದು ಹೆರಿಗೆ ಆಸ್ಪತ್ರೆಗೆ ಹೋಗಿ ಒಂದು ಆಸ್ಪತ್ರೆಯಲ್ಲಿ ಮಲಗಬೇಕಿದ್ರೆ ಬೆಡ್ಶೀಟ್ ಹಾಕೋಕ್ಕೂ ಲಂಚ ಕೊಡಬೇಕು. ಒಂದು ಜಾತಿ ಸರ್ಟಿಫಿಕೇಟ್, ಒಂದು ಡೆತ್ ಸರ್ಟಿಫಿಕೇಟ್, ಒಂದು ಬರ್ತ್ ಸರ್ಟಿಫಿಕೇಟ್, ಇದಕ್ಕೂ ಲಂಚ ಕೊಡಬೇಕು. ಇವತ್ತು ಈ ಭ್ರಷ್ಟಾಚಾರವು ಹಳ್ಳಿವರೆಗೂ ಮುಟ್ಟಿದೆ. ಈ ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡಬೇಕಿದ್ರೆ ಜನ ಒಗ್ಗಟ್ಟಾಗಬೇಕು. ಮೂಲಭೂತ ಸೌಕರ್ಯಗಳಿಗೋಸ್ಕರ ಹೋರಾಟ, ಅಸಹಾಯಕರಿಗೆ ಯಾರು ಬಲಿಷ್ಠರು ಆಕ್ರಮಣ ಮಾಡ್ತಾರ ಅದನ್ನು ಎದುರಿಸೋಕ್ಕೆ ಒಂದು ಸಂಘಟನೆ, ಜನ ಒಗ್ಗಟ್ಟಾದರೆ ಇವತ್ತು ಏನು ಬೇಕಿದ್ರೂ ಮಾಡ್ಬೋದು. ಇವತ್ತು ನಮ್ಮ ಜನರು ಮಲಗಿದ್ದಾರೆ. ಒಂದು ನಾಯಿಗೆ ಕಲ್ಲು ಹೊಡೆದ್ರೂ ನಾಯಿ ಬೊಗಳ್ತದೆ, ಜನ ಕಲ್ಲು ಹೊಡೆದ್ರೂ ಸುಮ್ಮನಿದ್ದಾರೆ. ಇವತ್ತು ನಾವೆಲ್ಲ ಒಗ್ಗಟ್ಟಾದರೆ ಈ ಭ್ರಷ್ಟಾಚಾರ, ಈ ಮೂಲಭೂತ ಸೌಕರ್ಯಗಳಿಗೋಸ್ಕರ ಹೋರಾಟ ಇದನ್ನೆಲ್ಲ ಮಾಡಿಕೊಂಡು ಸರ್ಕಾರದಿಂದ ಯಾವ್ಯಾವ ಪ್ರೋಗ್ರಾಮ್ಗಳಿದೆ ಬಡವರಿಗೋಸ್ಕರ ಅದನ್ನು ಬಡವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡೋಕ್ಕೋಸ್ಕರ ಈ ಸಂಘಟನೆಯನ್ನು ಮಾಡಿದೆ. ಅಲ್ಲಲ್ಲಿ ಹೆಲ್ತ್ ಕ್ಯಾಂಪ್ಗಳು, ಇವತ್ತು ನಾವು ಈಗ 3 ದಿವಸಕ್ಕೆ ಮುಂಚೆ ಸಕಲೇಶ್ಪುರದಲ್ಲೊಂದು ಮೆಡಿಕಲ್ ಕ್ಯಾಂಪ್ ಮಾಡಿದ್ವಿ. 5500 ಜನ ಬಂದಿದೆ. ಇವತ್ತು ಬಡವರಿಗೆ ಒಂದು ಹೆಲ್ತ್ ಹಾಳಾದರೆ ಎಲ್ಲಿದೆ ಸೌಕರ್ಯ? ಒಂದು ಹಾರ್ಟಲ್ಲಿ ಪ್ರಾಬ್ಲಮ್ ಬಂದರೆ ಎಲ್ಲಿ ಒಂದು ಆಪ್ರೇಷನ್ ಮಾಡಬೇಕಿದ್ರೆ 1.5 ಲಕ್ಷ. ಪಾಪ ಅವನ ಒಂದು ಆಸ್ತಿ ಮಾರಿ ಅವನ್ನ ಉಳಿಸೋಕ್ಕೆ ಹೋದರೆ ಕಡೆಗೆ ಅವನು ಉಳಿಯೋದೂ ಇಲ್ಲ, ಅದರೊಟ್ಟಿಗೆ ಅವನ ಆಸ್ತಿ ಹೋಗ್ತದೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಬಡ ಜನರನ್ನು ನೋಡಬೇಕಿದ್ರೆ, ಬಡ ಜನರ ಬಗ್ಗೆ ಹೋರಾಟ ಮಾಡಬೇಕಿದ್ರೆ ಒಂದು ಸಂಘಟನೆ ಬೇಕು. ಇವತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಂಘಟನೆಗಳು ಅಂದರೆ ಬಹಳ ಹಿಂದೆ, ಜನರಲ್ಲಿ ಒಗ್ಗಟ್ಟಿಲ್ಲ. ನಾವು ಕರ್ನಾಟಕದಲ್ಲಿ ನೋಡಿದರೆ ದಕ್ಷಿಣ ಕನ್ನಡದವರು ಭಾಳ ಬುದ್ಧಿವಂತರು ಅಂತ ಹೇಳ್ತಾರೆ. ಆದರೆ ದಕ್ಷಿಣ ಕನ್ನಡದವರು ಬುದ್ಧಿವಂತರು ಹೌದು, ಆದರೆ ಅವರು ಸ್ವಾರ್ಥಿಗಳಾಗಿದ್ದಾರೆ. ಜನರಿಗೋಸ್ಕರ ಕೆಲಸ ಮಾಡೋಲ್ಲ, ತನ್ನ ಸ್ವಂತಕ್ಕೋಸ್ಕರ ಮಾಡಿಕೊಡ್ತಾರೆ. ಸೊ ಜನರಿಗೋಸ್ಕರ ಕೆಲಸ ಮಾಡಬೇಕೋಸ್ಕರ ಈ ಸಂಘಟನೆಯನ್ನು ಮಾಡಿ ಇದನ್ನು ಕಡೆಗೆ ದಕ್ಷಿಣ ಕನ್ನಡಕ್ಕೆ ತರಬೇಕು ಅಂತಿದ್ದೀನಿ. ಯಾಕಂದರೆ ಬೇರೆ ಕಡೆಯಲ್ಲಿರುವ ಉತ್ಸಾಹವನ್ನು ನೋಡಿ ಜನರಿಗೊಂದು ಎಚ್ಚರವಾಗಲಿ ಅಂತ ನೋಡಿ. ಇವತ್ತು ರಾಜಕೀಯ ಜಾತಿ ವಿಂಗಡಣೆ ಮಾಡ್ತು, ಧರ್ಮ ವಿಂಗಡಣೆ ಮಾಡ್ತು. ಈ ಜಾತಿ ಧರ್ಮ ವಿಂಗಡಣೆ ಮಾಡಿ ಒಬ್ರಿಗೊಬ್ಬರಿಗೆ ದ್ವೇಷವನ್ನು ತರುವಂಥ ಕೆಲಸವನ್ನು ಮಾಡ್ತೇವೆ ಓಟಿಗೋಸ್ಕರ. ನಾವು ಜನರನ್ನು, ಜಾತಿಯನ್ನು, ಧರ್ಮವನ್ನು ಒಟ್ಟುಗೂಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಸರ್, ಈಗ ನೀವು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜಯ ಕರ್ನಾಟಕ ಕೆಲಸ ಮಾಡ್ತಾ ಇದೆ. ಜೊತೆಗೆ ನೀವು ಈಗಾಗಲೇ ಹೇಳಿದ್ರಿ ರಾಜಕೀಯ ಬಹಳ ಹೊಲಸಾಗಿದೆ, ಭ್ರಷ್ಟಾಚಾರ ತುಂಬಿ ಹೋಗಿದೆ ಮತ್ತು ಪರಸ್ಪರ ಪ್ರೀತಿ, ನಂಬಿಕೆ, ವಿಶ್ವಾಸ ಎಲ್ಲವನ್ನು ಕಳ್ಕೊಳ್ಳುವಂಥ ಒಂದು ವ್ಯವಸ್ಥೆಗಳು ಆಗ್ತದೆ. ಈ ನಿಟ್ಟಿನಲ್ಲಿ ಜಯ ಕರ್ನಾಟಕ ಯಾವ ರೀತಿಯ ಕೆಲಸ ಮಾಡ್ಬೋದು? ಜಯ ಕರ್ನಾಟಕ ಇವತ್ತು ನಾವು ಈ ಎಲ್ಲ ಘಟಗಳನ್ನು ಮಾಡಿ, ಈ ಘಟಗಳನ್ನು ಯಾಕೆ ಮಾಡಿದ್ದೇವೆ ಅಂದರೆ, ಈಗೊಂದು ಚಪ್ಪಲಿ ಹೊಲಿಯೋನಿದ್ದಾನೆ, ಚಪ್ಪಲಿ ಹೊಲಿಯೋದೊಂದು ಘಟಕ. ಯಾಕಂದರೆ ನಾವು ಸಂಘಟನೆಯಲ್ಲಿ ಖಾಲಿ ಮೆಂಬರ್ಶಿಪ್ ಮಾಡಿಕೊಂಡು ಹೋದರೆ ಆಮೇಲೆ ಅವರಿಗೆ ಕೆಲಸ ಇರೋದಿಲ್ಲ. ಅದಕ್ಕೋಸ್ಕರ ಆ ಸಂಘಟನೆಯಲ್ಲಿ, ಆ ಘಟಕಗಳಲ್ಲಿ ಅವರನ್ನು ಗುರುತಿಸಿ ಅವರಿಂದ ನಾವು ಅವರವರ ಕೆಲಸಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ. ಇವತ್ತು ಒಂದೊಂದು ಡಿಸ್ಟ್ರಿಕ್ಟಲ್ಲಿ 1200 ಪದಾಧಿಕಾರಿಗಳನ್ನು ಮಾಡ್ತಾಯಿದ್ದೇವೆ. ಆಮೇಲೆ 4ರಿಂದ 5ರಿಂದ 10 ಜನ ಸಂಬಳ ಕೊಟ್ಟು ನಾವು ಅವರನ್ನು ಹಳ್ಳಿಗಳಿಗೆ ಕಳಿಸಿ, ಎಲ್ಲಿ ವೃದ್ಧಾಪ್ಯ ವೇತನ ಸಿಕ್ಕಿಲ್ಲ, ಎಲ್ಲಿ ಅಂಗವಿಕಲರಿದ್ದಾರೆ, ಎಲ್ಲಿ ಅವರಿಗೆ ಕಾರ್ಡುಗಳು ಸಿಕ್ಕಿಲ್ಲ,
ಇಂಥದನ್ನೆಲ್ಲ ಗುರುತಿಸಿ ನಾವು ಅವರಿಗೆ ಸರ್ಕಾರದಿಂದ ಸಿಕ್ಕುವುದನ್ನು ಈ ಡಿ ಸಿ ಆಫೀಸ್ ಆಗಲಿ ಇಲ್ಲಿ ಹೋಗಿ ಅವರಿಗೆ ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದನ್ನು ಯಾವ ರಾಜಕೀಯ ಪಕ್ಷಗಳು ಮಾಡಬೇಕು. ಒಂದು ರಾಜಕೀಯದವರಿಗೆ ಇಂಥದ್ದು ಹೆಚ್ಚು ಸಿಕ್ಕಿದಾಗ ಜನ ಸ್ವಾವಲಂಬಿಗಳಾಗಿ ಬಿಡ್ತಾರೆ, ಮತ್ತೆ ನಮ್ಮನ್ನು ನಂಬುವುದಿಲ್ಲ ಅಂತ ಹೇಳ. ಇದೊಂದು ನಿಮ್ಮ ನಿಸ್ವಾರ್ಥ ಸೇವೆ ಬಹುಶಃ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಇವಾಗ ಮತ್ತೆ ನಾವು ದಕ್ಷಿಣ ಕನ್ನಡಕ್ಕೆ ಬರೋಣ. ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಈಗ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ ಕೋಮು ಭಾವನೆಗಳು, ಜಾತಿ ಭಾವನೆಗಳು, ಪರಸ್ಪರ ಅಪನಂಬಿಕೆಗಳು ಬಹಳ ಹೆಚ್ಚಿದೆ. ನೀವು ಕೊನೆಗೆ ಇಲ್ಲಿ ನಿಮ್ಮ ಸಂಘಟನೆಯನ್ನು ಗಟ್ಟಿ ಮಾಡಬೇಕು ಅಂತ ಹೇಳಿದ್ರು. ಒಂದು ನೀವು ಈಗಲೇ ಪ್ರಸ್ತಾಪ ಮಾಡಿದ್ರೆ ನಾವು ಬುದ್ಧಿವಂತರು ಹೇಳ್ಕೊಂಡ್ರು ನಮ್ಮಲ್ಲಿ ಸ್ವಾರ್ಥಗಳಿದೆ ಅಂತ ಹೇಳಿ ಬಲಬಲ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಕೋಮು ಗಲಭೆಗಳು ಉಳಿದ ಕಡೆಗಿಂತ ಹೆಚ್ಚು ಇದೆ, ಮತ್ತು ಜಾತಿ ವೈಷಮ್ಯ, ಮತ್ತು ನೀವು ಹೇಳಿದ ಈ ಎಲ್ಲವೂ ಕೂಡ ಭ್ರಷ್ಟಾಚಾರ ಇರ್ಬೋದು, ರಾಜಕೀಯ ಹೊಲಸುತನ ಇರ್ಬೋದು, ಇದೆಲ್ಲವೂ ಕೂಡ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಇದೆ. ಮತ್ತು ನಿಮ್ಮ ಹುಟ್ಟೂರಾದ ಇಲ್ಲಿ ಯಾಕೆ ಕೊನೆಗೆ ದಕ್ಷಿಣ ಕನ್ನಡದಲ್ಲಿ ರಾಜಕೀಯದಲ್ಲಿ ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಅಂದರೆ ದಕ್ಷಿಣ ಕನ್ನಡದಲ್ಲಿ ನಾನು ನೋಡಿದ ಮಟ್ಟಿಗೆ. ಆದರೆ ಇಲ್ಲಿ ಕೋಮು ಗಲಭೆಗಳು, ಧರ್ಮದ ಬಗ್ಗೆ ಗಲಾಟೆಗಳು, ಈಗ ನಾವೊಂದು 10-25 ವರ್ಷಕ್ಕೆ ಮೊದಲು ನಾವೆಲ್ಲ ಎಷ್ಟು ಪ್ರೀತಿಯಲ್ಲಿ ಒಟ್ಟಿಗಿದ್ದೆವು, ಇವತ್ತು ನಮ್ಮೆಲ್ಲ ಬೇರೆ ಬೇರೆ ಆಗುವಂಥ ಪರಿಸ್ಥಿತಿ ಬಂತು. ಇದೆಲ್ಲ ಓಟಿಗೋಸ್ಕರ ಇವರು ಮಾಡಿದರು. ಇವ್ರನ್ನ ಒಟ್ಟು ಸೇರಿಸಬೇಕಿದ್ರೆ ಇದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಯಾಕಂದರೆ ಇದರಲ್ಲೇ ಈಗ ಯುವಕರು ಈ ದಾರಿಯಲ್ಲೇ ಮುಂದೆ ಹೋಗ್ತಾ ಇದ್ದಾರೆ. ಈ ಯುವಕರನ್ನು ನಾವು ಮನವೊಲಿಸಿ, ಈಗ ಅದರಲ್ಲಿ ಹೋದರೆ ಇವರಿಗೇನು ಸುಖ ಇಲ್ಲ. 10 ಕೇಸ್ಗಳಾಗ್ತದೆ, 15 ಕೇಸ್ ಆಗ್ತದೆ, ಅಕ್ಕಪಕ್ಕದಲ್ಲಿರೋರು ಒಬ್ಬರನ್ನೊಬ್ಬರು ಮಾತಾಡೋದಂಥ ಪರಿಸ್ಥಿತಿ ಆಗ್ತದೆ. ಇದೆಲ್ಲ ಈಗ ನಾನು ತಿಳಿದ ಮಟ್ಟಿಗೆ ಈಗ ಸಾಕಾಗೋಗಿದೆ ಎಲ್ರಿಗೂ. ಇವಾಗ ನಾವು ಈ ಭಾವನೆಯನ್ನು ಇಲ್ಲದ ಜನರನ್ನು ಒಟ್ಟು ಸೇರಿಸಿ, ಹಿಂದೂಗಳನ್ನು, ಮುಸ್ಲಿಮರನ್ನ, ಕ್ರೈಸ್ತರನ್ನ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಇವರಿಂದ ನಾವು ಮುಂದೆ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು. ಇದಕ್ಕಾಗಿ ನಾವು ಲಾಸ್ಟಿಗೆ ಇಟ್ಟಿದ್ದೇವೆ ಇದನ್ನು. ಯಾಕಂದರೆ ನಿಮ್ಮ ಚಾಮರಾಜನಗರದಿಂದ ಸ್ಟಾರ್ಟ್ ಆಗಿ ಉತ್ತರ ಕರ್ನಾಟಕದವರೆಗೆ ಈಗ ಸಂಘಟನೆಯನ್ನು ಬೆಳೆಸಿದ್ದೇವೆ. ಈವಾಗಲೇ ನಾವು ಇಲ್ಲಿ ಪೂರ್ವ ಒಂದು ಇದು ಮೀಟಿಂಗ್ ಎಲ್ಲ ಮಾಡಿ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. 3-3.5 ಸಾವಿರ ಜನ ಸೇರಿದ್ದಾರೆ ಮಂಗಳೂರಲ್ಲಿ. ಈಗ ನೆಕ್ಸ್ಟ್ ನಾನು ಈ ಟ್ರಿಪ್, ಯಾಕಂದರೆ ಒಂದು ಇಲ್ಲಿ ಸೆಕೆ, ಈ ಸೆಕೆಯ ಪ್ರಾಬ್ಲಮಲ್ಲಾಗಿ ಒಂದು 4-5 ತಿಂಗಳು ಈ ದಕ್ಷಿಣ ಕನ್ನಡಕ್ಕೆ ಬರೋಕ್ಕೆ ಆಗೋಲ್ಲ, ಅಷ್ಟು ಸೆಕೆ. ಈಗ ಆಮೇಲೆ ಮಳೆ. ಈಗ ಇನ್ನು ಸೆಪ್ಟೆಂಬರದ ನಂತರ ನಾವೆಲ್ಲ ಜಯ ಕರ್ನಾಟಕದವರಿಗೆ ಮಂಗಳೂರಿಗೆ ಬಂದು ಇಲ್ಲಿ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಒಂದೇ ಜಾತಿ, ಒಂದೇ ಕುಲ, ಒಂದೇ ದೈವ ಅಂತ ಹೇಳುವಂಥ ಒಂದು ಧೋರಣೆಯನ್ನು ಧ್ಯೇಯವನ್ನು ಇಟ್ಟುಕೊಂಡು ನಾವೀಗ ಒಳ್ಳೊಳ್ಳೆ ಮುಸ್ಲಿಂ ಲೀಡ್ರನ್ನು, ಹಿಂದೂ ಲೀಡ್ರ್ಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಸಂಘಟನೆಯನ್ನು ಬೆಳೆಸಬೇಕು ಅಂತಿದ್ದೀವಿ. ಸರ್, ಒಂದು ನೀವು ಈಗಾಗಲೇ ಹೇಳಿದಾಗೆ ನೀವು 25 ವರ್ಷದಿಂದ ಇಲ್ಲಿ ಬಹಳ ಪ್ರೀತಿ ವಿಶ್ವಾಸಗಳಿತ್ತು. ನಾವು ಏನು ಹೇಳ್ತೇವೆ, ಮನೆ ದೂರ ದೂರ ಇತ್ತು, ಮನಸ್ಸು ಹತ್ತಿರ ಹತ್ತಿರ ಇತ್ತು ಅಂತ. ಇವತ್ತು ಮನೆ ಹತ್ತಿರ ಆಗಿದೆ, ಮನಸ್ಸು ದೂರ ಆಗಿದೆ. ಈ ನಡುವೆ ಪ್ರೀತಿ ವಿಶ್ವಾಸ ಬೆಳೆಸೋದಕ್ಕೆ ಮತ್ತೊಮ್ಮೆ ನೀವು ಸೌತ್ ಕೆನರಾದಲ್ಲಿ ಮತ್ತು ಇಡೀ ರಾಜ್ಯಾದ್ಯಂತ ಮಾಡ್ತೇನೆ ಅಂತ ಹೇಳಿದ್ರಿ. ಜೊತೆಗೆ ಇದಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ಕೂಡ ಬೇಕಾಗ್ತದೆ ಅಂತ ನಮ್ಮ ಒಂದು ನಂಬಿಕೆ. ಅದು ಎಷ್ಟು ಸತ್ಯವೋ ಸುಲಭ ಗೊತ್ತಿಲ್ಲ, ಆದರೆ ಒಂದು ರಾಜ್ಯಕ್ಕೆ ಒಂದು ಚೌಕಟ್ಟು ಬೇಕಾಗ್ತದೆ. ಯಾವುದೇ ಸಂಘಟನೆ ಒಂದು ರಾಜ್ಯಕ್ಕೆ ಚೌಕಟ್ಟು ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಜಯ ಕರ್ನಾಟಕ ಕೂಡ ಒಂದು ರಾಜಕೀಯ ಪಕ್ಷವಾಗಿ, ಉದಾಹರಣೆಗೆ ಚಿರಂಜೀವಿಯವರ ಪ್ರಜಾರಾಜ್ಯಂ ಪಕ್ಷ ಏನು ಆಂಧ್ರದಲ್ಲಿ ಇದೆಯಾ, ಆ ಥರ ನೀವೇನಾದರೂ ಮಾಡುವ ಆಲೋಚನೆಗಳಿದೆಯಾ? ಮತ್ತು ಈ ಬಗ್ಗೆ ಜನಾಭಿಪ್ರಾಯ ಏನು, ನಿಮ್ಮ ಸಂಘಟನೆ ಒಳಗೆ ಏನು ಬರ್ತಾ ಇದೆ? ಸಂಘಟನೆ ಅಂದರೆ ಸಂಘಟನೆ ಒಳ್ಳೆ ಕೆಲಸ ಮಾಡ್ತಾ ಇರುವಾಗ ಕೆಲವರು ರಾಜಕೀಯ ಬನ್ನಿ ಅಂತ ಹೇಳ್ತಾರೆ. ಆದರೆ ನಾವು ಜನರ ಮನಸ್ಸನ್ನು ಒಲಿಸಿ, ಜನರ ಪ್ರೀತಿಯನ್ನು ಗಳಿಸಿ ಮುಂದೊಂದು ದಿನ ಜಯ ಕರ್ನಾಟಕ ರಾಜಕೀಯ ಪಕ್ಷ ಆಗಲಿಕ್ಕಿಲ್ಲ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಆದರೆ ನಾನು ಇರುವಷ್ಟು ದಿನ ನಾವು ರಾಜಕೀಯಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ರಾಜಕೀಯದಲ್ಲಿ ಗುರುತಿಸಿಕೊಳ್ಳೋದು ನನಗಿಷ್ಟ ಇಲ್ಲ. ಬಾಲ್ಯದಲ್ಲಿ ನಾನು BJPಯಲ್ಲಿ ಗುರುತಿಸಿಕೊಂಡಿದ್ದೆ, ಕಾಂಗ್ರೆಸ್ಸಲ್ಲಿ ಗುರುತಿಸಿಕೊಂಡಿದ್ದೆ, ಎಲ್ಲ ರಾಜಕೀಯದವ್ರನ್ನೂ ಹತ್ತಿರದಿಂದ ನೋಡಿದ್ದೆ. ಅಲ್ಲಿ ಯಾವುದೇ ಜನರ ಪರ ಕೆಲಸ ಮಾಡುವಂಥ ಭಾವನೆಗಳನ್ನು ನಾನು ಕಾಣಲಿಲ್ಲ. ಖಾಲಿ ಓಟು, ಮುಗ್ಧ ಜನರ ಓಟ್ ತಗೊಳ್ಳೋದು, ಆಮೇಲೆ ಹೋಗಿ ಅವರ ಹಣವನ್ನು ಸಂಪಾದನೆ ಮಾಡೋದು. ಇವತ್ತು ಇಲ್ಲಿ ರಾಜಕೀಯದವ್ರನ್ನ ನೀವು ಹತ್ತಿರದಿಂದ ನೋಡಿ, ಪ್ರತಿಯೊಬ್ಬೊಬ್ಬರ ಆಸ್ತಿಗಳು ಎಷ್ಟಿದೆ. ಈ ರಾಜಕೀಯಕ್ಕೆ ಸೇರುವುದಕ್ಕೆ ಮುಂಚೆ ಅವರು ಹೇಗಿದ್ದರು, ಇವಾಗ ಅವರು ಎಷ್ಟು ಆಸ್ತಿವಂತರಾಗಿದ್ದಾರೆ ಅಂತ ಹೇಳೋದನ್ನು ತಾವು ನೋಡಿದ್ರೇ ಅರ್ಥ ಆಗ್ಬೋದು. ಮತ್ತು ಬೆಂಗಳೂರಿಗೆ ಹೋದ್ಮೇಲೆ ಇನ್ನೂ ಹತ್ತಿರದಿಂದ ರಾಜಕೀಯದವ್ರನ್ನ ನೋಡಿದೆ, ಇನ್ನೂ ಹತ್ತಿರದಿಂದ ವಿಧಾನಸೌಧವನ್ನು ನೋಡಿದೆ, ಅದರ ಒಳಗಿರುವ ಜನರನ್ನು ನೋಡಿದೆ. ಸೊ ನಮಗೆ ಒಂದು ಸಂಘಟನೆ ಬೇಕು ಅಂತಾಯಿತು. ಇವತ್ತು ಸಂಘಟನೆ ಅಂತ ಹೇಳಿದರೆ ರಾಜಕೀಯದವರಿಗೆ ತಾತ್ಸಾರ, ದುಡ್ಡು ಬಿಸಾಕಿದರೆ ಸಂಘಟನೆಯವರು ತಲೆ ಬಾಗ್ತಾರೆ. ಬಟ್ ದುಡ್ಡು ಬಿಸಾಕಿದರೆ
ತಲೆಬಾಗದಂಥ ಒಂದು ಸಂಘಟನೆಯನ್ನು ಮಾಡಬೇಕು ಅಂತೇಳಿ ಅದರ ನಾಯಕತ್ವವನ್ನು ನಾನು ತಗೊಂಡಿದ್ದೇನೆ. ಇವಾಗ ನಮ್ಮ ಸಂಘಟನೆಯಲ್ಲಿ ಒಳ್ಳೊಳ್ಳೆ ಜನರು ಬರ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, 100 ಜನ ಬಲಿಷ್ಠ ಹುಡುಗರನ್ನು ಇಟ್ಕೊಂಡ್ರೆ ಒಂದು ದೇಶವನ್ನು ಕಟ್ಬೋದು. ನಾವು ಒಂದು 100 ಜನ ತಲೆಭಾಗದಂಥ ಜನಪರ ಕೆಲಸವನ್ನು ಮಾಡುವಂಥ ಒಳ್ಳೆ ವ್ಯಕ್ತಿಗಳನ್ನು ಲೀಡರಾಗಿ ಬೆಳೆಸಿದರೆ ಮುಂದೊಂದು ದಿನ ಜಯ ಕರ್ನಾಟಕವು ಈ ಕರ್ನಾಟಕವನ್ನು ರೂಲ್ ಮಾಡ್ತದೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ರೋಲ್ ಮಾಡ್ತದೆ ಅಂತಂದರೆ ರೋಲಿಂಗ್ ಒಂದು ಈಗಾಗಲೇ ನಮ್ಮಲ್ಲಿ ನಾವು ಏನು ಹೇಳ್ತೇವೆ ಅಂತಂದರೆ ಒಂದು ಮಾಸ್ಟರ್ ಆಗುವಂಥ, ಇನ್ನೊಂದು ಕಿಂಗ್ ಮಾಸ್ಟರ್ ಆಗುವಂಥ ಅಂತ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕೀಯಕ್ಕೆ ಸೇರ್ಕೊಂಡು ನೀವು ಹೇಳಿದಾಗೆ ನಾವು ಮಾಸ್ಟರ್ ಆಗಿಬಿಡ್ತೇವೆ. ಇನ್ನೊಂದು ಇಡೀ ರಾಜಕೀಯವನ್ನು ಕಂಟ್ರೋಲ್ ಮಾಡುವಂಥ ಒಂದು ಕೆಲಸಗಳು ಕೂಡ ನಮ್ಮ ಜನರಿಂದ ಆಗಬೇಕಾಗುತ್ತೆ. ಅದನ್ನು ನಾವು ಒಂದು ರೋಲು ನೀವೇನು ಅದೇ ಹೇಳಿದ್ರಲ್ಲ ಆ ಶಬ್ದ ಅದಕ್ಕೆ ಸರಿಯಾಗಿ ಅಂತ ಅಂದರೆ ಆ ಶಬ್ದದ ಅರ್ಥ ಏನು ಅಂದರೆ ವಿಧಾನಸೌಧದ ಒಳಗೆ ಹೋಗೋಕೆ ನಮಗೆ ಮನಸ್ಸಿಲ್ಲ, ವಿಧಾನಸೌಧದ ಒಳಗಿರುವವರನ್ನ ಎಚ್ಚರಿಸುವಂತಹ ಒಂದು ಸಂಘಟನೆಯಾಗಿ ಬೆಳೀತದೆ, ರಿಂಗ್ ಮಾಸ್ಟರ್ ಆಗಿ ಬೆಳೀತದೆ ಅಂತ ನಾನು ಅನಿಸಿಕೆ. ಮುಂದೊಂದು ದಿನ ಈ ಶಾಲು ಭ್ರಷ್ಟಾಚಾರಿಗಳಿಗೆ ದುಸ್ವಪ್ನವಾಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಈ ಶಾಲು ಹಾಕಿದವನಲ್ಲಿ ಭ್ರಷ್ಟಾಚಾರಿಗಳು ಲಂಚವನ್ನು ಕೇಳದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಸರ್, ಈಗಾಗಲೇ ನೀವು ಕನ್ನಡದ ಶಾಲನ್ನು ಬಳಕೆ ಮಾಡ್ಕೊಳ್ತೀರಿ ಅಂತ ಅನ್ನಿಸ್ತಾ ಇದೆ. ಕನ್ನಡ ರಕ್ಷಣೆಗಾಗಿ, ಕನ್ನಡದ ಗಡಿ ಇರ್ಬೋದು, ಭಾಷೆ ಇರ್ಬೋದು, ಇದರ ರಕ್ಷಣೆಗಾಗಿ ನಮ್ಮ ಜಯ ಕರ್ನಾಟಕ ಏನಾದರೂ ಕೆಲಸ ಮಾಡ್ತಿದೆಯಾ? ಈಗ ಈ 2 ಕಲರ್ ಕನ್ನಡದ ಕಲರ್, ಇದು ಹಸಿರು ರೈತರ ಕಲರ್. ಸೊ ಇದು ಕನ್ನಡದ ಒಟ್ಟಿಗೆ ಖಾಲಿ ಎಲ್ಲ ಸಂಘಟನೆಗಳು ಕನ್ನಡ ಗಡಿ ರಕ್ಷಣೆ ಅಂತೇಳಿ ಇವತ್ತು ಹೋರಾಟ ಮಾಡ್ತಾಯಿದೆ. ಬಟ್ ನಮ್ಮ ಜಯ ಕರ್ನಾಟಕವು ಕನ್ನಡ ಮಾತಾಡುವವರ ಹೊಟ್ಟೆಯ ಬಗ್ಗೆ ಚಿಂತನೆ ಮಾಡ್ತಾಯಿದೆ. ಇವತ್ತು ಹಳ್ಳಿಗಳಲ್ಲಿರುವ ರೈತರಿಗೆ ಅಥವಾ ಕನ್ನಡದವರಿಗೆ ಭಾಷೆಗೆ ಹೋರಾಟ ಮಾಡೋಕ್ಕೆ ಹೋದರೆ ಹೊಟ್ಟೆಗೇನಿದೆ. ಇವತ್ತು ಮೂಲಭೂತ ಸೌಕರ್ಯಗಳು ಸೆಂಟ್ರಲ್ ಗೌರ್ಮೆಂಟಿಂದ ಏನೇನು ಫಂಡ್ಗಳು ಬಡ ಜನರಿಗಿದೆ ಅದು ಇವತ್ತು ತಲುಪ್ತದ? ಯಾರಿಗೂ ತಲುಪಲ್ಲ. ಅದರ ಅರಿವು ಕೂಡ ಜನರಿಗಿಲ್ಲ. ಇದನ್ನು ಅರಿವು ಮೂಡಿಸಿ ಅವರಿಗೆ ಅದನ್ನು ತಲುಪುವಂಥ ಕೆಲಸ ಏಜೆಂಟ್ ಸರ್ಕಾರ ಮತ್ತು ಸರ್ಕಾರ ಮತ್ತು ಬಡ ಜನರ ಏಜೆಂಟ್ ಆಗಿಯೂ ಜಯ ಕರ್ನಾಟಕ ಕೆಲಸವನ್ನು ಮಾಡ್ತದೆ. ಯಾವಾಗ ಸರ್ಕಾರ ಅದನ್ನು ಮಾಡೋದಿಲ್ವ ಆವತ್ತು ಜಯ ಕರ್ನಾಟಕ ಹೋರಾಟ ಮಾಡಿ ಅದನ್ನು ಅವರಿಗೆ ತಲುಪಿಸುವ ಹಾಗೆ ಮಾಡ್ತದೆ. ಸರ್, ನಿಮ್ಮ ಇಡೀ ಒಳ್ಳೆ ಉದ್ದೇಶ ಒಂದು ಬಡತನ ನಿವಾರಣೆ, ಭ್ರಷ್ಟಾಚಾರ ನಿವಾರಣೆ, ಸ್ವಚ್ಛ ರಾಜಕೀಯ ಮತ್ತು ಹಸಿವಿಲ್ಲದ ಜನರು, ಅದು ಅದ್ಭುತವಾದ ಒಂದು ಪರಿಕಲ್ಪನೆ, ಅದ್ಭುತವಾದ ಕಲ್ಪನೆ. ಎಲ್ಲವೂ ಈಡೇರಲಿಕ್ಕೆ ಕನಿಷ್ಠ ಎಷ್ಟು ವರ್ಷ ಬೇಕಾಗ್ಬೋದು? ನೋಡಿ, ಸಂಖ್ಯೆಯ ಮೇಲೆ ಜಯ ಕರ್ನಾಟಕವಿದೆ. ನಮ್ಮ ಪ್ರಕಾರ ಡಿಸೆಂಬರ್ ಒಳಗೆ 1 ಕೋಟಿ ಜನ ಮೆಂಬರ್ ಆಗ್ತಾರೆ. ಈ 1 ಕೋಟಿ ಜನ ಮೆಂಬರ್ ಆದಮೇಲೆ ಜನನು ನಮ್ಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಜಯ ಕರ್ನಾಟಕ ಸೇರಿದರೆ ನಮಗೇನು ಲಾಭ? ನಾನು ಅವರಿಗೆ ನೇರವಾದ ಉತ್ತರವನ್ನು ಕೊಡ್ತೀನಿ. ಜಯ ಕರ್ನಾಟಕ ಮಾಡಿ ನೀವು ಸೇರಿದರೆ ನನಗೇನು ಲಾಭ? ನನಗೂ ಏನು ಲಾಭ ಇಲ್ಲ. ಜನ ಒಗ್ಗಟ್ಟಾದರೆ ನಮ್ಮ ಅಕ್ಕಪಕ್ಕದಲ್ಲಿ ಯಾರಿಗೇ ತೊಂದರೆ ಆದರೆ ನಾವು ಹೋರಾಟದ ಮುಖಾಂತರ ಅದನ್ನು ಸರಿಪಡಿಸ್ಬೋದು. ಮೂಲಭೂತ ಸೌಕರ್ಯಗಳಿಗೋಸ್ಕರ ಇವತ್ತು ಹೋರಾಟ ಮಾಡಿದ್ರೇ ಈ ಕೆಲಸವಾಗೋದು. ಈಗ DC ಅವರು ಎಲ್ಲಿ ನೀರಿಲ್ಲದಿದ್ದರೆ ಹೋರಾಟ ಮಾಡಿದ್ರೇ DC ಅವರಿಗೆ ಅಲ್ಲಿ ನೀರಿಲ್ಲ ಅಂತ ಗೊತ್ತಾಗೋದು. ಇಲ್ಲದ್ರೆ DC ಅವರಿಗೆ ಅಲ್ಲಿ ನೀರಿಲ್ಲ ಅಂತ ಹೇಗೆ ಗೊತ್ತಿರ್ತದೆ? ಅಧಿಕಾರಿಗಳು ಹೇಳಬೇಕು. ಅಧಿಕಾರಿಗಳು ಎಲ್ಲಿ ಕೆಲಸ ಮಾಡ್ತಾರೆ ಇವತ್ತಿನ ದಿನದಲ್ಲಿ? ಇವತ್ತು ಭಯೋತ್ಪಾದಕರು ಅಂತ ಹೇಳ್ತಾರೆ. ನಿಜವಾದ ಭಯೋತ್ಪಾದಕರು ಯಾರು? ನಮ್ಮ ಅಧಿಕಾರಿಗಳೇ, ರಾಜಕೀಯದವರೇ. ಜನರಿಗೆ ಏನೂ ಮಾಡದೆ ಜನರ ಹಣವನ್ನು ತಿಂತಾ ಇದ್ದಾರಲ್ವ. ಯಾವ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋಕ್ಕೋಸ್ಕರ ಸರ್ಕಾರದ ಹಣವನ್ನು ಇವರು ಅದನ್ನು ಉಪಯೋಗಪಡಿಸದೆ ಅದನ್ನು ಇವರು ತಿಂದು ಹಾಕುವುದು ಇನ್ಯಾರು ಭಯೋತ್ಪಾದಕರು? ಅವರೇ ಭಯೋತ್ಪಾದಕರು. ಸರ್, ಅದೇ ಈ ಇಡೀ ವ್ಯವಸ್ಥೆ, ಒಳಗೆಟ್ಟ ವ್ಯವಸ್ಥೆಯನ್ನು ಸರಿ ಮಾಡಬೇಕು. ಎಷ್ಟು ಕಾಲ ಬೇಕಾಗ್ಬೋದು ನಿಮ್ಮ ಆಲೋಚನೆ? ಇದು ಜನರಿಗೊಮ್ಮೆ ಅರ್ಥ ಆದರೆ, ಈಗ ಎಕ್ಸಾಂಪಲ್, ಈಗ ಮಂಗಳೂರು, ದಕ್ಷಿಣ ಕನ್ನಡ, ಮಂಡ್ಯದಲ್ಲಿ ಒಂದು ತೊಂದರೆ ಆದರೆ ಸಾವಿರಾರು ಜನರು ಹೋಗಿ ಆಫೀಸಿಗೆ ಹೋಗ್ತಾರೆ. ಇಲ್ಲಿ ಸೌತ್ ಕೇಂದ್ರದಲ್ಲಿ ಯಾರು ಹೋಗ್ತಾರೆ? ಯಾರೂ ಹೋಗಲ್ಲ. ಅವನಿಗೆ ಆದರೆ ಒಳ್ಳೆದಾಯ್ತು ಬಿಡಿ, ಅವನಿಗೆ ಸ್ವಲ್ಪ ಅಹಂಕಾರ ಇತ್ತು ಅಂತ ಹೇಳ್ತಾರೆ. ಮರುದಿವಸ ಇವನಿಗೂ ಅದೇ ಪ್ರಾಬ್ಲಮ್ ಬರ್ತದೆ ಅಂತ ಇವನಿಗೆ ಗೊತ್ತಿಲ್ಲ. ಇವತ್ತು ನಾವೆಲ್ಲ ಒಗ್ಗಟ್ಟಾದರೆ ಯಾರಿಗೂ ತೊಂದರೆ ಆಗೋಲ್ಲ. ನಮಗೆ ಏನು ಹಕ್ಕಿದೆ ಅದನ್ನು ಕಸಿಯೋಕೆ ಒಗ್ಗಟ್ಟು ಬೇಕು. ಈ ಜನಶಕ್ತಿಯನ್ನು ಬೆಳೆಸ್ತಾ ಇದ್ದೇವೆ. ಈಗ 1 ಕೋಟಿ ಜನ ಡಿಸೆಂಬರ್ದಲ್ಲಿ ಆಗ್ತದೆ.
ಈ 1 ವರ್ಷದಲ್ಲಿ 40 ಲಕ್ಷ ಜನ ಮೆಂಬರ್ ಹೇಗಾದರು, ಹೇಗೆ ನಮ್ಮೊಟ್ಟಿಗೆ ಸೇರಿದರು? ಈಗ ಎಲ್ರಿಗೂ ನಾವು ಉಪಕಾರ ಮಾಡಿ ಅವ್ರನ್ನ ಸೇರಿಸಿದಲ್ಲ, ಅಥವಾ ನಾವು ಎಲ್ಲರಿಗೂ ಸಹಾಯ ಮಾಡೋಕ್ಕೆ ನಾವೇನು ಸರ್ಕಾರ ಅಲ್ಲ. ನಾವು ಎಲ್ಲರನ್ನೂ ಜನನ ಸೇರಿಸೋದು, ಹಳ್ಳಿಗಳಲ್ಲಿ ಲೀಡರ್ಶಿಪ್ಪನ್ನು ಬೆಳೆಸೋದು, ಒಳ್ಳೊಳ್ಳೆ ಲೀಡರ್ಶಿಪ್ಗೆ ಅವಕಾಶ ಇರುವಂಥ ಹುಡುಗರನ್ನು ಮೇಲೆತ್ತಿ ತರೋದು. ಇವತ್ತು ವರ್ಷಕ್ಕೆ 3 ರಿಂದ 3.5 ಲಕ್ಷ ಜನ ಗ್ರ್ಯಾಜುಯೇಷನ್ ಆಗಿ ಹೊರಗೆ ಬರ್ತಾರೆ. ಎಲ್ಲಿದೆ ಕೆಲಸ ಅವರಿಗೆ? ಏನಾಗಬೇಕು ಅವರು? ನಾಳೆ ಅವರು ನಕ್ಸಲೈಟ್ ಆದರೆ, ಒಂದು ಮನೆಯಲ್ಲಿ ಒಬ್ಬ ನಕ್ಸಲೈಟ್ ಆದರೆ ಆ ಮನೆಯೇ ಹಾಳಾಗಿ ಹೋಗ್ತದೆ. ಯುವಕರಿಗೆ ನಾವು ಹುರಿದುಂಬಿಸಬೇಕು, ಸ್ವಂತವಾಗಿ ನಾವು ಹೇಗೆ ಬೆಳೀಬೇಕು ಅಂತೇನು ಹೇಳುವುದನ್ನು ತಿಳಿಸಬೇಕು, ಒಗ್ಗಟ್ಟಲ್ಲಿ ನಾವು ಹೇಗೆ ಕೆಲಸವನ್ನು ಸಾಧಿಸ್ಬೋದು ಅಂತ ಹೇಳುವುದನ್ನು ನೋಡಬೇಕು. ನಾವು ಯಾವುದೇ ಹೋರಾಟ ಮಾಡಿದರೆ ಅಲ್ಲಿ ಆ ಸಿಸ್ಟಮ್ ಚೇಂಜ್ ಆಗಬೇಕು, ಅಂಥ ಹೋರಾಟವನ್ನು ಮಾಡಬೇಕು. ನಾವು ಬಸ್ಸಿಗೆ ಕಲ್ಲು ಹೊಡೆಯೋದು, ರಸ್ತೆಗಳನ್ನು ಹಾಳು ಮಾಡೋದು, ಸರ್ಕಾರಿ ವಸ್ತುನ ಹಾಳು ಮಾಡೋದು, ಈ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡ್ತಾಯಿಲ್ಲ, ನಾವಿದನ್ನು ಮಾಡ್ತಾಯಿಲ್ಲ. ಸರ್, ಈಗ ನಿಮ್ಮ ಸಂಘಟನೆಗೆ, ಇಡೀ ನಿಮ್ಮ ಸಂಘಟನೆ ಉದ್ದೇಶವನ್ನು ಅರಿತುಕೊಂಡು ಬೇರೆ ಬೇರೆ ಸಂಘಟನೆಗಳು ಬೆಂಬಲ ನೀಡಿದರೆ ನೀವು ಆ ಸಂಘಟನೆಯನ್ನು ನಿಮ್ಮ ಸಂಘಟನೆ ಜೊತೆ ಮರ್ಜಿ ಮಾಡಿಸ್ತೀರಾ, ಅಥವಾ ಅವರ ಬೆಂಬಲವನ್ನು ತಗೊಂಡು ಆ ಸಂಘಟನೆಯನ್ನು ಹಾಗೆ ಉಳಿಸ್ಕೊಂಡು ಹೋಗುವ ಒಂದು ನಿಟ್ಟಿನಲ್ಲಿ? ನಾವು ಮಾಡುವ ಒಳ್ಳೆಯ ಕೆಲಸಗಳಿಗೆ ಅವರು ಬೆಂಬಲ ಕೊಡುವಾಗ ಖಂಡಿತ ಅವರನ್ನು ತಗೊಳ್ತೇವೆ, ಅವರ ಸಹಾಯವನ್ನು ತಗೊಳ್ತೇವೆ. ಅಥವಾ ಬೇರೆ ಯಾವುದೇ ಸಂಘಟನೆಗಳು ಒಳ್ಳೆಯ ಕೆಲಸ ಮಾಡೋದಿದ್ದರೆ ಖಂಡಿತ ನಾವು ಸಪೋರ್ಟ್ ಮಾಡ್ತೇವೆ. ಸರ್, ಈಗ ನಿಮ್ಮ ಸಂಘಟನೆಗೆ ಯಾವ ಸಂಘಟನೆಗಳೆಲ್ಲ ಈ ಥರದ ಬೆಂಬಲಗಳನ್ನು? ಈಗ ತುಂಬ ಸಣ್ಣ ಸಣ್ಣ ಸಂಘಟನೆಗಳು, ಸ್ತ್ರೀ ಶಕ್ತಿಗಳು, ಇವರೆಲ್ಲ ನಮ್ಮ ಸಂಘಟನೆಗೆ ಸೇರ್ತಾ ಇದ್ದಾರೆ. ಈಗ ನಮ್ಮನ್ನು ನೋಡಿದವರು ಹೇಳ್ತಾರೆ ಹೈಟೆಕ್ ಸಂಘಟನೆ ಅಂತ. ಈಗ ನಾವು ಎಲ್ಲಾದರೂ ಹೋಗುವಾಗ 50-100 ಗಾಡಿಯಲ್ಲಿ ಹೋಗ್ತೀವಿ. ಇವತ್ತಿನವರೆಗೆ ಯಾವ ಸಂಘಟನೆಯೂ 50-100 ಗಾಡಿಗಳಲ್ಲಿ ಹೋಗೋದಿಲ್ಲ. ನಿಜ, ಹೈಟೆಕ್ ಸಂಘಟನೆ ಶ್ರೀಮಂತರ ಹುಡುಗರನ್ನು ಬಡವರ ಕೆಲಸ ಮಾಡುವಂಥ ಒಂದು ಉದ್ದೇಶ ಇಟ್ಟು ಅದರಲ್ಲಿ ಇಂಟ್ರೆಸ್ಟ್ ಇರುವಂಥ ಶ್ರೀಮಂತ ಹುಡುಗರನ್ನು ನಾವು ಹೇಳ್ಕೊಳ್ತೇವೆ, ಇದರಲ್ಲಿ ನಮ್ಮೊಟ್ಟಿಗೆ ಸೇರಿಸಿಕೊಳ್ತೇವೆ. ಸೊ 100 ಗಾಡಿಗಳಾಗ್ತದೆ. ಈಗ ನಾವು ಉತ್ತರ ಕರ್ನಾಟಕ ಇನ್ನು ಲಾಸ್ಟ್ ಟೈಮು ಇಲ್ಲಿ ಹೊಗೆನಕಲ್ಲದೊಂದು ರ್ಯಾಲಿ ಮಾಡಿದ್ದೇವೆ ನಾವು. 800 ಗಾಡಿ, ಇಡೀ ಕರ್ನಾಟಕ ಸ್ಟೇಟ್ನ ಹಿಸ್ಟ್ರಿಯಲ್ಲಿ 700 ಗಾಡಿ ಪ್ರೊಸೆಷನ್ ಮಾಡಿದ್ದಿಲ್ಲ. ಆವಾಗ ನಮ್ಮ ಸಂಘಟನೆ ಸ್ಟಾರ್ಟ್ ಆಗಿ 3 ತಿಂಗಳಾಗಿತ್ತು. ಇವತ್ತು ನಾವು ಏನಾದರೂ ಒಂದು ಪ್ರೊಸೆಷನ್ ಹೋದರೆ 5,000 ಗಾಡಿ, ಆ ಥರದ ಸ್ಟ್ರೆಂತ್ ನಮ್ಮಲ್ಲಿ ತುಂಬಿದೆ. ಆದರೆ ಅದನ್ನು ದುರುಪಯೋಗಪಡಿಸೋದಿಲ್ಲ. ಆದರೆ ಕೆಲವರು ಸೇರಿಕೊಂಡು ನಮ್ಮ ಹೆಸರು ಹೇಳ್ಕೊಂಡು ಕೆಟ್ಟದ್ದು ಮಾಡೋಕ್ಕೆ ಹೊರಡ್ತಾರೆ. ಇದನ್ನೆಲ್ಲ ನಾವು ಆಗಾಗ ಪತ್ರಿಕೆಗಳಲ್ಲಿ ಕೊಟ್ಟಿದ್ದೇವೆ. ಅಂಥವ್ರು ಯಾರಾದರೂ ಇದ್ದರೆ ನಮ್ಮ ಸಂಘಟನೆಗೆ ದೂರ ಹೇಳಿದರೆ ಖಂಡಿತ ಅವ್ರನ್ನ ಸಂಘಟನೆಯಿಂದ ಕಿತ್ತೀವಿ. ಸರ್, ಈಗಾಗಲೇ ನೀವು ಹೇಳಿದ್ರು ಮಹಿಳೆಯರು ಕೂಡ ಇದರಲ್ಲಿ ಇದ್ದಾರೆ, ಮತ್ತು ನಿಮ್ಮಲ್ಲಿ ಮಹಿಳಾ ವಿಂಗ್ಗಳಂತ ಇದೆ 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 ಸರ್. ಮತ್ತೊಂದು ನೀವು ಹೇಳಿದ್ರಿ ಸ್ತ್ರೀ ಶಕ್ತಿ ಸಂಘದವರು. ಈಗ ನಾವು ತಿಳ್ಕೊಂಡಾಗೆ ಅದು ಬಹಳ ಬಡ ಮಟ್ಟ ಮತ್ತು ತಾಳ ಮಟ್ಟದ ಜನರ ಒಂದು ಸಂಘಟನೆ. ಏನು ಉಳಿತಾಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಂಥವ್ರು ಈಗ ಉಳಿತಾಯ ಮಾಡಿಕೊಂಡು ಸ್ವಾವಲಂಬಿಗಳಾಗಿ ಬೆಳೆಯುವಂಥ ಸಂಘಟನೆ. ಇದಕ್ಕೆ ನಿಮ್ಮದು ಯಾವ ರೀತಿಯಾದ ಒಂದು, ಅವ್ರಿಗೆ ಯಾವ ಥರ ಸ್ವಾವಲಂಬಿಗಳಾಗಬೇಕು, ಮತ್ತು ಅವರಿಗೆ ಮನೆಗೆ ಹೊಲಿಗೆ ಮಿಷಿನ್ಗಳು ಇಂಥದ್ದನ್ನೆಲ್ಲ ನಾವು ಬೇರೆ ಬೇರೆ ಸ್ಪಾನ್ಸರ್ಗಳಿಂದ ಸಹಾಯ ಮಾಡಿ ಕೊಡ್ತೇವೆ. ನಾವು ಯಾವುದೇ ಸ್ಪಾನ್ಸರಲ್ಲಿ ಹಣ ತಗೊಳ್ಳೋದಿಲ್ಲ, ವಸ್ತು ರೂಪದಲ್ಲಿ ತಗೊಂಡು ಅದನ್ನು ನಾವು ಅವರಿಗೆ ಸಹಾಯವನ್ನು ಮಾಡ್ತೇವೆ. ಸ್ತ್ರೀ ಶಕ್ತಿ ಇವತ್ತು 5,000 ಸ್ತ್ರೀಗಳು 10,000 ಗಂಡಸರಿಗೆ ಸಮಾನ. ಇದು ಬೇಗ ಅಲ್ಲಿ ನಾಡ್ತದೆ. ಈಗ ಒಂದು 5,000 ಹೆಂಗಸರು ಹೋಗಿ ಒಂದು ಪ್ರೊಸೆಷನ್ ಮಾಡಿ ಹೋಗಿ ಒಂದು ಸಂಘಟನೆಯಲ್ಲಿ ಒಂದು ಹೋರಾಟ ಮಾಡಿದರೆ ಬೇಗ ನಮಗೆ ಫಲಿತಾಂಶ ಸಿಗ್ತದೆ. ಅದಕ್ಕೋಸ್ಕರ ನಾವು ಈ ಸ್ತ್ರೀಗಳು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅವರ ಕಷ್ಟ ಸುಖಕ್ಕೂ ನಾವು ಸ್ಪಂದಿಸ್ತೇವೆ. ಮತ್ತು ಅಲ್ಲಿ ತುಂಬ ಸಮಸ್ಯೆಗಳಿದೆ. ಕೆಲವು ಡೈವರ್ಸ್ ಕೇಸ್ಗಳು, ಕೆಲವು ಗಂಡಂದಿರು ಕುಡಿದು ಹೆಂಡತಿಯರಿಗೆ ಹೊಡೆಯೋದು, ಬಡಿಯೋದು, ಚಿತ್ರಹಿಂಸೆ ಮಾಡೋದು, ಇಂಥದ್ದೆಲ್ಲ ತುಂಬ ನಡೀತಾ ಇದೆ. ಇದನ್ನೆಲ್ಲ ನಾವು ಆದಷ್ಟು ನಮ್ಮ ಸಂಘಟನೆಯಲ್ಲಿ ಕರೆದು ಬುದ್ಧಿವಾದ ಹೇಳಿಯೋ ಏನಾದರೂ ಮಾಡಿ ಅವರಿಗೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಮುಂದಿನ ಯೋಜನೆಗಳಿದೆ, ಓಲ್ಡ್ ಏಜ್ ಹೋಮ್ಗಳು, ಈ ಥರದ ತುಂಬ ಯೋಜನೆಗಳಿದೆ. ಅದಕ್ಕಾಗಿ ಕೆಲವು ಜಾಗಗಳನ್ನೆಲ್ಲ ದಾನಿಗಳು ಕೊಡೋಕ್ಕೆ ಬಂದಿದ್ದಾರೆ. ಅದನ್ನೆಲ್ಲ ನಾವು ಏನು ಕೆಲಸ ಮಾಡ್ತಿದ್ದೇವೆ ಅದನ್ನು ಅರಿತು ಮುಂದೆ ಬರುವ ಜನರನ್ನು ಸೇರಿಸಿ ಅವರ ಹೆಸರನ್ನೇ ಅದರಲ್ಲಿ ಹಾಕಿ ಇಂಥವರೇ ಸಹಾಯ ಮಾಡಿದರು ಅಂತೇಳಿ ನಾವು ಜನಕ್ಕೆ ತೋರಿಸ್ತೇವೆ. ಸರ್, ಈಗಾಗಲೇ ಮುತ್ತಪ್ರಯ್ಯವರ ಹೆಸರು ಅಬಾಲ ವೃದ್ಧರು ಅಂತ, ಬಾಲಕರಿಂದ ಹಿಡಿದು ವೃದ್ಧರವರೆಗೆ ಪ್ರತಿ ಮನೆ ನಮ್ಮ ಪುತ್ತೂರಲ್ಲಂತೂ ಪ್ರತಿ ಮನೆಯಲ್ಲಿ ಮುತ್ತಪ್ರಯ್ಯವರು, ಇಂಥವರು, ಇವರಿನವರು, ಕೆಲವರಿಗೆ ಅಭಿಮಾನ ಇದೆ. ಮುತ್ತಪ್ರಯ್ಯ ಉಳಿತಾಯರು ಅಂತ ಹೇಳಿಕೊಳ್ಳಿ ಕೂಡ ಅಭಿಮಾನ ಇದೆ. ಆ ಥರ ಇವತ್ತು ರಾಜ್ಯಾದ್ಯಂತ ನಿಮ್ಮ
ಹೆಸರುಗಳು ಅಂದರೆ ಬಡವರ ಮನೆಯಲ್ಲಿ, ಅದು ಯಾವತ್ತು ನಾವು ಹೇಳ್ತೇವೆ ಬಡವರ ಮನೆಯಲ್ಲಿ ಒಂದಾದರೆ ಅವರಿಗೆ ಅದಕ್ಕಿಂತ ದೊಡ್ಡ ಇದಿಲ್ಲ, ಒಂದು ಅವರ ಆರ್ಥಿಕ ಚೈತನ್ಯಕ್ಕಿಂತ ದೊಡ್ಡ ಇದಿಲ್ಲ. ಈ ನಿಟ್ಟಿನಲ್ಲಿ ಜಯ ಕರ್ನಾಟಕ ಉತ್ತಮ ಕೆಲಸ ಮಾಡ್ಕೊಳ್ತಾ ಇದೆ ಮತ್ತು ಆ ನಿಟ್ಟಿನಲ್ಲಿ 1 ಕೋಟಿಗಿಂತಲೂ ಅಧಿಕ ಒಂದು ತಂಡವನ್ನು ನೀವು ರಚನೆ ಮಾಡ್ಕೊಳ್ತೀರಿ. ಅದರಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀರಿ. ನಾವು ಬಹಳಷ್ಟು ಕಡೆಗಳಲ್ಲಿ ಏನು ಹೇಳ್ತೇವೆ ಅಂತ ಹೇಳಿದರೆ, ಒಬ್ಬ ಗಂಡಸಿನ ಹಿಂದೆ ಒಬ್ಬ ಹೆಣ್ಣಿನ ಪಾತ್ರ ದೊಡ್ಡದಿದೆ ಅಂತೇಳಿ. ಸರ್, ನಿಮ್ಮ ಇಡೀ ಬೆಳವಣಿಗೆ ಮುಂದೆ ಈ ಪ್ರೀತಿ, ವಿಶ್ವಾಸ, ಸ್ನೇಹ, ಉದಾರಿ, ಅನುಕಂಪದ ಮುಂದೆ ರೇಖಾ ಮುತ್ತಪ್ಪ ಪಾತ್ರ ಎಂಥದ್ದು? ಒಂದು ಪಾತ್ರ ನಾನು ನಂಬಿದ ದೇವರು, ಮಾಲಿಂಗೇಶ್ವರ ದೇವರು. ಇನ್ನೊಂದು ನನ್ನ ಪತ್ನಿ. ನನ್ನ ಕಷ್ಟ ಸುಖ ಎಲ್ಲದರಲ್ಲೂ ಒಟ್ಟಿಗಿದ್ದವಳು. ನನ್ನ ಎಲ್ಲ ಕಷ್ಟದ ಟೈಮಲ್ಲೂ ಅವಳು ನನ್ನ ಜೊತೆಯಲ್ಲಿದ್ದ. ಈಗ ಸುಖದ ಸಮಯದಲ್ಲೂ ನಾನು ಈ ಕೆಲಸಗಳನ್ನು ಮಾಡೋದಕ್ಕೆಲ್ಲ ಅವಳು ಹಿಂದಿನಿಂದ ಫುಲ್ಲು ಸಪೋರ್ಟ್ ಮಾಡ್ತಾಳೆ ಕೆಲಸಗಳು. ಬಟ್ ಅವಳು ನಾನು ಅದರ ಒಟ್ಟಿಗೆ ಡೈರೆಕ್ಟಾಗಿ ಹೋಗೋಕ್ಕೆ ಆಗೋದಿಲ್ಲ. ಯಾಕಂದರೆ ನನ್ನ ಇನ್ನೊಂದು ಸಣ್ಣ ಮಗ ಇದ್ದಾನೆ, ಅವನದೊಂದು ಎಜುಕೇಷನ್ ಮುಗಿಬೇಕಾಗಿದೆ. ಯಾಕೆಂದರೆ ಮಕ್ಕಳೊಂದು PUC ಫಸ್ಟ್ ಇಯರ್ ಆ ಲೆವೆಲಿಗೆ ಹೋಗುವಾಗ ನಾವು ಭಾಳ ಜಾಗರೂಕರಾಗಿ ಅದನ್ನು ಪಾಸ್ ಮಾಡಿಸ್ಬೇಕು. ಯಾಕೆಂದರೆ ಮೊದಲು ನಾನು ಮಾಡಿದ ತಪ್ಪನ್ನು ಇನ್ನು ನನ್ನ ಮಕ್ಕಳು ಮಾಡಿದ್ರು. ಈಗ ನನ್ನ ದೊಡ್ಡ ಮಗ ಸೆಟ್ಲ್ ಆಗಿದ್ದಾನೆ, ಅವನಿಗೇನು ತೊಂದರೆ ಇಲ್ಲ, ಅಮೇರಿಕಾದಲ್ಲಿ ಸ್ಟಡಿ ಮಾಡಿದ್ದಾನೆ, ಅವನು ಇಂಡಿಪೆಂಡೆಂಟ್ ಆಗಿದ್ದಾನೆ. ಈಗ ಸಣ್ಣವನೊಬ್ಬ PUCಯಲ್ಲಿದ್ದಾನೆ. ಸೊ ಸ್ವಲ್ಪ ಅವಳು ಮಗನ ಹಿಂದೆ ಪ್ಲಸ್ ನನಗೆ ಸಲಹೆಗಳನ್ನು ಕೊಟ್ಕೊಂಡು ನಾವು ಮುಂದೆ ಹೋಗೋಕ್ಕೆ ಭಾಳ ಪ್ರೋತ್ಸಾಹ ಮಾಡ್ತೇವೆ. ಸರ್, ಮತ್ತು ನಿಮ್ಮ ಬದುಕಿನಲ್ಲಿ ಮದುವೆ ಆದ ನಂತರ ಇರ್ಬೋದು, ಅತಿ ಸಂತೋಷವಾದ ಮತ್ತು ಅತಿ ದುಃಖವಾದ ನಿಮಗೆ ಒಂದು 2 ಇನ್ಸಿಡೆಂಟನ್ನು ನೆನೆಸ್ಕೊಳ್ಬೋದಾ? ಈಗ ನೆನೆಸ್ಕೊಳ್ಬೋದು. ಅತೀ ದುಃಖವಾದಂಥ ಒಂದು ಸಮಯ ಅಂದರೆ, ನಾನು ದುಬೈ ಹೋದೆ ನೋಡಿ. ದುಬೈಯಿಂದ ನಾನು ಇನ್ನೇನು ಇಂಟರ್ಪೋಲದಲ್ಲಿ ನನ್ನ ಹೆಸರನ್ನು ಹಾಕಿದ್ದೆ. ನಾನು ಟ್ರಾವೆಲೇ ಮಾಡುವಾಗಿಲ್ಲ. ನನ್ನ ಜೀವನದಲ್ಲಿ ನಾನು ಇನ್ನು ಇಂಡಿಯಾಕ್ಕೆ ಬರೋಕ್ಕಾಗೋಲ್ಲ, ನಮ್ಮ ದೇಶಕ್ಕೆ ಬರೋಕ್ಕಾಗೋಲ್ಲ, ನಮ್ಮ ರಾಜ್ಯಕ್ಕೆ ಬರೋಕ್ಕಾಗೋಲ್ಲ, ನಮ್ಮ ಊರು ಪುತ್ತೂರಿಗೆ ಬರೋಕ್ಕಾಗೋಲ್ಲ, ನನ್ನ ಹುಟ್ಟಿದ ಊರು ಕೆಯೂರಿಗೆ ಬರೋಕ್ಕಾಗೋಲ್ಲ ಅಂತ ಹೇಳುವಂಥ ಒಂದು ದುಃಖದಲ್ಲಿ ಅತೀ ದುಃಖದ ದಿನವಾಗಿ ಒಂದು ಹತ್ತಿದ್ದೆ. ಬೇಜಾರವಾಗಿತ್ತು ನನಗೆ. ಇನ್ನು ಇಂಟರ್ಪೋಲದಲ್ಲಿ ನನ್ನನ್ನು ಕರ್ಕೊಂಡು ಬಂದು ಜೈಲಿಗೆ ಹಾಕಿದಾಗ 9 ಕೇಸುಗಳನ್ನು ನಾನು ಮುಗಿಸಿ ನಿರಪರಾಧಿಯಾಗಿ ನಾನು ಹೊರಗೆ ಬಂದೆ ನೋಡಿ. ಆವತ್ತು ಭಾಳ ಸಂತೋಷದ ದಿನವಾಗಿತ್ತು. ಇನ್ನೊಂದು ಸಂತೋಷದ ದಿನ ಇವತ್ತು ನನಗೆ. ಯಾಕೆಂದರೆ ಬ್ರಹ್ಮರಥದ ಇವತ್ತು ಒಂದು ಪತ್ರಿಕಾಗೋಷ್ಠಿ ಇತ್ತು. ಇವತ್ತು ಆ ಬ್ರಹ್ಮರಥವನ್ನು ನಾವು ಅರ್ಪಿಸುವಂಥ ಒಂದು ಯೋಜನೆಯನ್ನು ನಾವು ವಿವರಿಸಿ ಹೇಳುವಾಗ ನನಗಿವತ್ತು ಭಾಳ ಸಂತೋಷವಾಗಿದೆ. ಇನ್ನೊಂದು ನಾವು ಬ್ರಹ್ಮರಥವನ್ನು ನಾವು ಅರ್ಪಿಸುವ ಆ ದಿನದಲ್ಲಿ ನನಗೆ ಆಗುವ ಸಂತೋಷ ನನ್ನ ಜೀವನದ ಅತೀ ದೊಡ್ಡ ಸಂತೋಷ. ಸರ್, ಈಗ ಮತ್ತೆ ಬ್ರಹ್ಮರಥದ ವಿಷಯಕ್ಕೆ ಬರೋಣ. ಈಗ ಬ್ರಹ್ಮರಥವನ್ನು ನೀವು ನಿಮ್ಮ ಒಂದು ಹರಕೆ ರೂಪದಲ್ಲಿ ದೇವರಿಗೆ ಸಂದಾಯ ಮಾಡ್ತಾ ಇದ್ದೀರಾ ಅಥವಾ ಇಡೀ ಪುತ್ತೂರಿನ ಸಾರ್ವಜನಿಕರ ಪರವಾಗಿ ಸಂದಾಯ ಮಾಡ್ತಾ ಇದ್ದೀರಾ? ಹರಕೆ, ನಾನೇನು ಹರಕೆ ಹೊತ್ತಿಲ್ಲ. ಬ್ರಹ್ಮರಥವನ್ನು ನಾನು ಮಾಲಿಂಗೇಶ್ವರನಿಗೆ ಕೊಡ್ತೇನೆ ಅಂತ ಹೇಳುವಂಥ ಒಂದು ಹರಕೆ ಹೊರುವಂಥ ಅಷ್ಟು ನಾನು ಬಲಿಷ್ಠನಾಗಿರಲಿಲ್ಲ. ಇದು ನಾನು ಆಕಸ್ಮಿಕವಾಗಿ ಆ ದೇವರ ಒಂದು ದಯದಲ್ಲಿ ನಾನು ಈ ಲೆವೆಲಿಗೆ ಬಂದು ಮುಟ್ಟಿದ್ದೇನೆ. ಇದು ಜನರು, ಪುತ್ತೂರಿನ ಜನರು ನನ್ನಲ್ಲಿ ಕಮಿಟಿಯವರು ಬಂದು ನನ್ನಲ್ಲಿ ಅರಿಕೆ ಮಾಡಿದಾಗ ಈ ಒಂದು ಸೌಭಾಗ್ಯ ನನಗೆ ಸಿಗ್ತಾ ಅಂತ ಹೇಳಿಕೊಂಡು, ಇಲ್ಲದಿದ್ದರೆ ಅವರು ನನ್ನಲ್ಲಿ ಯಾಕೆ ಹೇಳ್ತಾರೆ, ಬೇರೆ ಯಾರೆಲ್ಲಾದ್ರೂ ಹೇಳ್ಬೋದು. ನನ್ನಲ್ಲೇ ಬಂದು ಹೇಳಿದಾಗ ಆಮೇಲೆ ಅದನ್ನು ದೇವರಿಗೆ ಅರಿಕೆ ಮಾಡುವಾಗ ದೇವರು ಅದನ್ನು ತೆಂಗಿನಕಾಯನ್ನು ಓಪನ್ ಆಗಿ ಬಿಡಿಸಿ ಬೀಳುವ ಥರ ಮಾಡಿ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗ ನಾನು ಇದನ್ನು ಭಾಳ ಧಾರಾಳವಾಗಿ ತಗೊಂಡೆ. ಇಂಥ ಒಂದು ಭಾಗ್ಯ ನನಗೆ ಸಿಕ್ಕೋದಿದ್ದರೆ ನಾನು ಇದನ್ನು ಖಂಡಿತ ಉಪಯೋಗಿಸ್ಕೊಳ್ಬೇಕು. ಪುತ್ತೂರಿನ ಜನರಿಗೋಸ್ಕರ, ಮಾಲಿಂಗೇಶ್ವರ ದೇವರ ಭಕ್ತಾಭಿಮಾನಿಗಳಿಗೋಸ್ಕರ ಮತ್ತು ನಾನೇ ಒಬ್ಬ ದೊಡ್ಡ ಭಕ್ತನಾಗಿ ಈ ಒಂದು ಭಾಗ್ಯವನ್ನು ನನಗೆ ಒದಗಿಸಿದ್ದಕ್ಕೆ ಪುತ್ತೂರಿನ ಜನರಿಗೂ ಮಾಲಿಂಗೇಶ್ವರರಿಗೂ ನಾನು ಚಿರಋಣಿಯಾಗಿದ್ದೀನಿ. ಸರ್, ಈಗಾಗಲೇ ಅದಕ್ಕೆ 1 ಕೋಟಿ ಅಂದಾಜು ಬಜೆಟ್ ಇದೆ. ಈಗಿನ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಇನ್ನೂ ಹೆಚ್ಚಾಗ್ಬೋದು. ಮೊದಲು 40 ಲಕ್ಷದ ಬಜೆಟ್ ಇತ್ತು, 40 ಲಕ್ಷದ್ದು, ಆಮೇಲೆ 60 ಆಯಿತು, ಆಮೇಲೆ 1 ಆಯಿತು, 1 10. ಇನ್ನು ಸಭೆ ಸಮಾರಂಭ ನಾಡ್ದು ಇದನ್ನು ಅರ್ಪಿಸುವ ದಿನ ಅದು ಇದು ಅಂತ ಹೇಳಿದರೆ ಮೋಸ್ಟ್ಲಿ ಇದು 1.5 ದಾಟಲಿಕ್ಕೂ ಸಾಕು. ಅದು ಎಷ್ಟಾದರೂ ನಾನು ಸಿದ್ಧ. ಇದು ಸಾರ್ವಜನಿಕರಿಂದ ದೇಣಿಗೆ ಆಗಲಿ, ಸಾರ್ವಜನಿಕರ ದೇಣಿಗೆಯಾಗಿ ಒಂದು ಯಾವ ರೂಪದಲ್ಲಿ ನೀವು ಬಯಸ್ತೀರಿ? ಈಗ ಒಂದು ರಸ್ತೆ ಆಗಬೇಕು ಅಂತಿದೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಅರ್ಜಿಯನ್ನು ಕೊಟ್ಟಿದ್ದೇವೆ. ಯಾಕೆಂದರೆ ಸುಮಾರು 50ರಿಂದ 70 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಮತ್ತು ಅದು ಏನಾದರೂ ಸರ್ಕಾರ ಅದಕ್ಕೆ ಸ್ಪಂದಿಸದಿದ್ದರೆ ಸಾರ್ವಜನಿಕರೆಲ್ಲ ಸೇರಿ ಆ ರಸ್ತೆಯನ್ನು ಮಾಡಿದರೆ
ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸರಿ, ಇದನ್ನು ಸಮರ್ಪಣೆ ಮಾಡುವಾಗ ಇವತ್ತು ಪೀಠ ಪ್ರತಿಷ್ಠೆ ಆಗಿದೆ, ಸಮರ್ಪಣೆ ಮಾಡುವಾಗ ಅದಕ್ಕಾಗಿ ಒಂದು ವಿಶೇಷ ಜಾತ್ರೆ ಅಂತ ಮಾಡ್ತೀವಿ. ಅದನ್ನು ಯಾವ ರೀತಿಗೆ ಮಾಡಬೇಕು ಅನ್ನೋದು ನಿಮ್ಮ ಕನಸುಗಳು? ನಮ್ಮ ಯಾವಾಗಲೂ ಒಂದು ಜಾತ್ರೆ ಅಂತ ವರ್ಷ ಇಡೀ ಇರ್ತದೆ. ಯಾವಾಗಲೂ ಮಾಲಿಂಗೇಶ್ವರ ದೇವರು ಜಾತ್ರೆ ಯಾವತ್ತು ದೇವಸ್ಥಾನದಿಂದ ಹೊರಗೆ ಬರೋದು. ಇದೊಂದು ಸ್ಪೆಷಲ್. ಈ ಒಂದು ಸಂದರ್ಭದಲ್ಲಿ ಅವರು ಬರ್ತಾರೆ ಅಂತ ಹೇಳುವಾಗ ನಾವು ಅದನ್ನು ಜಾತ್ರೆಯಿಂದಲೂ ವಿಜೃಂಭಣೆ ಮಾಡಬೇಕು ಅಂತಿದ್ದೇವೆ. ಅಷ್ಟ ಸ್ವಾಮಿಗಳ ಎಲ್ಲರನ್ನೂ ಕರೆಸಿ, ರವಿಶಂಕರ್ಜಿ ಸ್ವಾಮಿ, ಪುತ್ತೂರು ಮಠ ಸ್ವಾಮಿ, ಸಿದ್ಧಗಂಗಾ ಮಠ ಸ್ವಾಮಿ, ಪೇಜಾವರ ಮಠ ಸ್ವಾಮಿ, ಈ ಥರ ಎಲ್ಲ ಸ್ವಾಮೀಜಿ, ಧರ್ಮಸ್ಥಳ ವೀರೇಂದ್ರ ಹೆಗಡೆಯವ್ರನ್ನ, ಆಮೇಲೆ ರಾಜಕೀಯದಲ್ಲಿ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಮುಖ್ಯಮಂತ್ರಿಯವ್ರನ್ನ ಎಲ್ಲರನ್ನೂ ಕರೆಸಬೇಕು. ಅದೊಂದು ಅದ್ಧೂರಿಯಾಗಿ ಪುತ್ತೂರು ಇತಿಹಾಸದಲ್ಲೇ ಆ ಥರ ನಡೆದಿಲ್ಲ ಅಂತ ಹೇಳೋ ಥರ ಒಂದು ಮಾಡಬೇಕು ಅಂತ ನನ್ನ ಆಸೆ. ಇದನ್ನು ಮುತ್ತಪ್ರಯೊಬ್ಬನ ಪರವಾಗಿ ಅಲ್ಲ, ಪುತ್ತೂರಿನ ಸಮಸ್ತ ಜನರ ಪರವಾಗಿ, ಯಾವ ಜಾತಿ ಮತ ಭೇದವಿಲ್ಲದೆ ಇಡೀ ಪುತ್ತೂರಿನ ಸಮಸ್ತ ದೇವರು ಅಂತ ಹೇಳಿದರೆ ಒಂದು ಜಾತಿಗೆ ಸೀಮಿತ ಅಲ್ಲ, ದೇವರು ಎಲ್ರಿಗೂ ದೇವರೇ. ಅವ್ರನ್ನ ನಾವು ಆಯಾ ಹೆಸರಲ್ಲಿ ಕರಿತೇವೆ ಅಷ್ಟೇ. ಇವತ್ತು ನಾವು ಈಶ್ವರ, ಆ ದೇವರು ಮಾಲಿಂಗೇಶ್ವರನು ಪುತ್ತೂರಿನ ಸಮಸ್ತ ಜನರಿಗೆ ಮತ್ತು ನಮ್ಮ ರಾಜ್ಯದ ಜನರಿಗೆ ಒಳ್ಳೆಯದು ಮಾಡಲಿ ಅಂತ ಕೇಳಿಕೊಂಡು ಪುತ್ತೂರಿನ ಎಲ್ಲ ಭಕ್ತಾಭಿಮಾನಿಗಳ ಕಡೆಯಿಂದ ಇದನ್ನು ಆಚರಿಸಿ. ಇದು ಮುತ್ತಪ್ರಯ ಒಬ್ಬಂದಲ್ಲ, ಸಮಸ್ತ ಪುತ್ತೂರಿನವರು ವಾರ್ಷಿಕ ಜಾತ್ರೆಯಿಂದಲೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ಆಸೆ. ಮತ್ತು ಈ ಜಾತ್ರೆ ಎಷ್ಟು ದಿನ ಇರ್ತದೆ ಮತ್ತು ಯಾವ ರೀತಿಯಾಗಿರ್ತದೆ? ಒಂದೇ ದಿವಸ ಇರ್ತದೆ. ಪೂಜೆ ಪುರಸ್ಕಾರಗಳು 5-6 ದಿನ ಇರ್ತದೆ. ಬಟ್ ಈ ಅರ್ಪಣೆ ಅಂದರೆ ಒಂದೇ ದಿವಸ ಇರ್ತದೆ. ಮತ್ತು ರಾಜಕೀಯದ ಬಗ್ಗೆ ಚರ್ಚೆ ಮಾಡೋಣ. ನೀವೀಗಾಗಲೇ ಭಾಳ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದ್ದೀರಿ ರಾಜಕೀಯ ಇಲ್ಲ ಅಂತ. ಆದರೂ ಕೂಡ ನಿಮ್ಮನ್ನು ಕೆಲವರು ಮುತ್ತಪ್ರಯ್ಯವರು ರಾಜಕೀಯಕ್ಕೆ ಹೋಗ್ತಾರೆ ಮತ್ತು ರೇಖಾ ಮುತ್ತಪ್ರಯ್ಯವರನ್ನ ರಾಜಕೀಯಕ್ಕೆ ಇಳಿಸ್ತಾರೆ, ಅವರಿಗೆ ಆಗಿದ್ರೆ ಅಂತ ಹೇಳುವ ಒಂದು ಪ್ರಚಾರಗಳನ್ನು ಮಾಡ್ತಾ ಇದ್ದರು. ಪುತ್ತೂರಲ್ಲಿ ಕೂಡ ನೀವು ಕಂಬಳ ಮಾಡಿದ ಸಂದರ್ಭದಲ್ಲಿ ಈ ಸರ್ತಿ ಓಟು ಗುಂತು ಪೇರು, ಅದನ್ನು ರೇಖಾ ಮುತ್ತಪ್ರಯ್ಯನ ಓಟು ಗುಂತ ಪೇರು ಅಂತ ಹೇಳೋ ಒಂದು ಅಭಿಪ್ರಾಯ ಬರ್ತಾ ಇತ್ತು. ಈ ಬಗ್ಗೆ ನಿಮ್ಮ ಸ್ಪಷ್ಟೀಕರಣ ಏನು? ಅಂದರೆ ಕಂಬಳದ ಸಮಿತಿಯವರು ನನ್ನನ್ನು ಅವತ್ತು ಕರೆದಿದ್ದರು. ನನಗೆ ಬರೋಕ್ಕೆ ಅವಕಾಶ ಇರಲಿಲ್ಲ. ನನಗೆ ಭಾಳ ದೊಡ್ಡ ಬೇರೆ ಇದರಲ್ಲಿ ಪ್ರೋಗ್ರಾಮಲ್ಲಿ ಇದ್ದ ಕಾರಣ ನನ್ನ ವೈಫನ್ನು ನಾನು ಕಳಿಸಿದೆ ಅಷ್ಟೇ. ಖಂಡಿತ ನನ್ನ ವೈಫನ್ನು ನಾನು ರಾಜಕೀಯಕ್ಕೆ ಕಳಿಸೋದಿಲ್ಲ. ವೈಫನ್ನು ರಾಜಕೀಯಕ್ಕೆ ಕಳಿಸಿ ನಾನು ಮನೆಯಲ್ಲಿ ಕೂರುವಂಥ ವ್ಯಕ್ತಿನೂ ಅಲ್ಲ. ನಾವು ಖಂಡಿತ ರಾಜಕೀಯ ಬರೋದು. ಸರ್, ಪುತ್ತೂರಿನ ಜನತೆಗೆ ನಿಮ್ಮ ಶುಭಾಶಂಸನೆ ಎಂಥದ್ದು? ಪುತ್ತೂರು ಅಂದರೆ ನನಗೇನು ನನ್ನ ಊರು, ನನ್ನ ಜನರು ಅಂತ ಹೇಳುವಂಥ ಒಂದು ಭಾವನೆಯಲ್ಲೇ ಇದೆ. ಪುತ್ತೂರಿನ ಜನರು ಎಲ್ಲಿ ನನಗೆ ಯಾವ ಪ್ಲೇಸಲ್ಲಿ ಸಿಕ್ಕಿದ್ರು ಅವರ ಹತ್ತಿರ ಹೋಗಿ ನಾನು ಮಾತಾಡ್ತೀನಿ. ಪುತ್ತೂರಿನವರ, ನನ್ನ ಊರಿನವರು, ಇಡೀ ಜಾತಿ ಭೇದ ಯಾವುದೂ ಇಲ್ಲದೆ, ಯಾವುದೇ ವೈರತ್ವ ಇಲ್ಲದೆ ಎಲ್ಲರೂ ನನ್ನ ಸಹೋದರರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅಂತ ಹೇಳುವಂಥ ಒಂದು ಪ್ರೀತಿಯನ್ನು ನಾನು ಇಟ್ಟುಕೊಂಡಿದ್ದೇನೆ. ಎಲ್ಲರಲ್ಲೂ ನಾನು ಪ್ರೀತಿಯಲ್ಲಿದ್ದೇನೆ. ಯಾವಾಗ ಬೇಕಿದ್ದರೂ ಪುತ್ತೂರು ಅಂತ ಹೇಳಿ ನನ್ನ ಹತ್ರ ಯಾವಾಗ ಬೇಕಿದ್ರೂ ಎಲ್ಲರೂ ಬರ್ಬೋದು. ಸರ್, ಈ ಪುತ್ತೂರಿನಲ್ಲಿ ಕಂಬಳ ನೀವು ಮಾಡ್ತೀರಿ, ಬಹಳ ಅದ್ದೂರಿ. ಮುತ್ತಪ್ರಯ್ಯವರ ಕಂಬಳ ಅಂದರೆ ಅದ್ದೂರಿ ಅಂತ ಹೇಳ್ತಾರೆ. ಜೊತೆಗೆ ಕೆಲವರು ರೈಕುಲು ಅವಮಲ್ಪನಿರ್ತು ಪಾಪದಕ್ಲೆ ನಾಳೆ ಇಲ್ಲೂ ಕೊಡ್ತೀವಿ ಅನ್ನೋ ಹತ್ತು ಅಂತ ಹೇಳೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮುಂದೆ ಏನಾದರೂ ನೀವು ಕಾರ್ಯಕ್ರಮ ಹಾಕ್ಕೊಳ್ಳಿ. ಪುತ್ತೂರಲ್ಲಿ ಕಂಬಳ ಅಂತ ಹೇಳೋದು ಒಂದು ರೈತರ ಸಂಭ್ರಮ. ಅದು ರೈತರಿಗೆ ಯಾವುದೇ ಹಬ್ಬಗಳಿರೋದಿಲ್ಲ. ಖಾಲಿ ಬೆಳಿಗ್ಗೆ ಎದ್ದು ದುಡಿಯೋದು, ಸಂಪಾದನೆ ಮಾಡೋದು, ರಾತ್ರಿ ಹೋಗೋದು, ಮನೆಗೆ ಹೋಗೋದು, ಸೊಸೈಟಿಯಲ್ಲಿ ಸಾಲ ತೆಗೆಯೋದು, ಸಾಲವನ್ನು ಕಟ್ಟದೇ ಇರೋದು, ಆಮೇಲೆ ಸರ್ಕಾರದಿಂದ ಯಾವುದೇ ಸಹಾಯಗಳು ರೈತರಿಗೆ ಸಿಕ್ಕದೇ ಇರೋದು, ಅಂಥದ್ದಿರುವಾಗ ಒಂದು ನಾಡ ಹಬ್ಬವಾಗಿ ರೈತರಿಗೊಂದು ಕಂಬಳ ಅಂತ ಇರ್ತದೆ. ಅದು ರೈತರು ಸಂಭ್ರಮಿಸುವಂಥ ದಿನ. ಮತ್ತು ಈ ಬಡವರಿಗೆ ಮನೆ ಕಟ್ಟುವುದು, ಅದು ಕಂಬಳ ಇದ್ದುಕೊಂಡೇ ನಾನು ಮಾಡ್ಬೋದು. ಅದಕ್ಕೇನು ತೊಂದರೆ ಇಲ್ಲ. ಖಂಡಿತ ನನಗೆ ಇನ್ನೂ ಒಂದು ಆಸೆ ಇದೆ. ಯಾರಿಗೆ ಮನೆ ಕೆಲವು ಸಣ್ಣ ಸಣ್ಣ ಗುಡಿಸಲಲ್ಲಿ ಹಂಚುಗಳು ಇಲ್ಲದೆ ಕೂಡ ಮನೆಯಲ್ಲಿ ಜೀವನ ಮಾಡುವವರಿದ್ದಾರೆ. ಅಂಥವ್ರನ್ನ ಗುರುತಿಸಿ ಅವರಿಗೆ ಹಂಚಿನ ಮನೆ ಮಾಡಿ ಕೊಡಬೇಕು ಅಂತ ಹೇಳುವಂಥ ಆಸೆನೂ ನನಗೆ. ಮಾನ್ಯ ಮುತ್ತಪ್ರಯ್ಯವರು ಬಹಳ ಮನುಷ್ಯ ಪ್ರೀತಿಯ ಮಾತಿನೊಂದಿಗೆ ಪುತ್ತೂರಿನ ಜನತೆಗೆ ಅವರ ಇಡೀ ಬದುಕಿನ ಕಥೆಯನ್ನು ಹೇಳಿದ್ದಾರೆ. ಸ್ನೇಹಿತರೆ, ಮುತ್ತಪ್ರಯ್ಯವರು ದೇವಸ್ಥಾನಕ್ಕೆ ಬ್ರಹ್ಮರಥ ಸಮರ್ಪಿಸುವ ಮೂಲಕ ಮತ್ತೊಮ್ಮೆ ನಮ್ಮೆಲ್ಲರ ಮನೆ ಮತ್ತು ಮನಸ್ಸಿನೊಳಗೆ ನೆಲೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಮುತ್ತಪ್ರಯ್ಯವರಿಗೆ ಇಡೀ ಪುತ್ತೂರಿನ ಸಮಸ್ತ ಜನರ ಪರವಾಗಿ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.